ಇವಾಗ ನನ್ನ ಸಂಬಳ ಇದ್ದಿದ್ದು 25,000. Q&A ಬ್ಲಾಗ್ಸ್ಗಳೆಲ್ಲ ನೀವು ಕೇಳ್ತಾನೆ ಇರ್ತೀರಾ, ನೀವು ಎಷ್ಟು ದುಡಿತೀರಾ ಅಂತ. ಬಿಕಾಸ್ ಐ ಥಿಂಕ್ ಲೈಫ್ ಇಸ್ ವೆರಿ ಅನ್ಪ್ರೆಡಿಕ್ಟಬಲ್ ಅಲ್ಲ. ಸೊ ತುಂಬಾ ಚಿಕ್ಕ ಆಸೆಗಳಿದೆ ನನಗೆ. 24 ಅವರ್ಸ್ ದಿನಕ್ಕೆ ಸಾಕು ಆಗ್ತಾನೆ ಇಲ್ಲ. ಸೂತ್ರ ಡೈಮಂಡ್ ಆರ್ ವೈಟ್ ಸ್ಟೋನ್ ಹೇಳಿ ನನ್ನ ಹಸ್ಬೆಂಡ್ ಸ್ಯಾಲರಿ ಎಷ್ಟು ಅಂತ. ಕ್ಲಾಸಸ್ ಅಡ್ರೆಸ್ ಪ್ಲೀಸ್, ಐ ಸ್ಟೇ ಇನ್ ಯೋರ್ ಏರಿಯಾ ಓನ್ಲಿ. ಹಾಯ್ ಹಲೋ ನಮಸ್ಕಾರ, ಹಾಗೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಲಾಸ್ಟ್ ಬ್ಲಾಗ್ ಅಲ್ಲಿ Q&A ವಿಡಿಯೋನ ಶುರು ಮಾಡಿದ್ದೆ. ನೀವು ಕೇಳಿದಂತ ಸಾಕಷ್ಟು ಕ್ವೆಶನ್ಸ್ಗೂ ಕೂಡ ಆನ್ಸರ್ ಮಾಡಿದ್ದೀನಿ. ಬಟ್ ಎಲ್ಲಾ ಕ್ವೆಶನ್ಸ್ಗೂ ಆನ್ಸರ್ ಮಾಡಿದ್ದೆ ಅಂಡ್ ತುಂಬಾ ಉದ್ದ ಆಗಿತ್ತು ವಿಡಿಯೋ. ಹಾಗಾಗಿ ಪಾರ್ಟ್ 1 ಪಾರ್ಟ್ 2 ಎರಡು ವಿಡಿಯೋಸ್ ಆಗಿ ಪೋಸ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿ ಪಾರ್ಟ್ 1 ಈಗಾಗಲೇ ಪೋಸ್ಟ್ ಮಾಡಿದ್ದೀನಿ. ಅಕಸ್ಮಾತ್ ನೀವು ಆ ವಿಡಿಯೋ ನೋಡೋದನ್ನ ಮಿಸ್ ಮಾಡಿದ್ರೆ ಮರಿದೆ ಆ ವಿಡಿಯೋನ ಕೂಡ ಚೆಕ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಲಿಂಕ್ ನ ಮೆನ್ಷನ್ ಮಾಡಿರ್ತೀನಿ. ಅಂಡ್ ಎಸ್, ಮಿಕ್ಕಿರೋಂಥ ಎಲ್ಲ ಕ್ವೆಶನ್ಸ್ಗೂ ಕೂಡ ನಾನು ಈ ಬ್ಲಾಗ್ ಅಲ್ಲಿ ಆನ್ಸರ್ ಮಾಡ್ತಾ ಇದ್ದೀನಿ. ಅಂಡ್ ಐ ಹೋಪ್ ಎಲ್ಲ ಕ್ವೆಶನ್ಸ್ ನ ಕವರ್ ಮಾಡಿದ್ದೀನಿ ಅಂತ ಅನ್ಕೋತಾ ಇದ್ದೀನಿ. ಅಕಸ್ಮಾತ್ ಯಾವ್ದಾದ್ರು ಕ್ವೆಶನ್ಸ್ ನ ಮಿಸ್ ಮಾಡಿದ್ರೆ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್, ಅದು ಕೂಡ ಆನ್ಸರ್ ಮಾಡ್ತೀನಿ. ಅಂಡ್ ಇದ್ರ ಜೊತೆಗೆ ಐ ಥಿಂಕ್ ಇನ್ ಮುಂದೆ ಬ್ಲಾಗ್ಸ್ ನ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತೀನಿ. ಸೊ ಪ್ರತಿ ವಾರ 3 ಲಾಂಗ್ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತೀನಿ. ಹಾಗೆ ಮಿನಿ ಬ್ಲಾಗ್ಸ್ ನ ಕೂಡ ಪ್ರತಿದಿನ ಅಪ್ಲೋಡ್ ಮಾಡ್ತೀನಿ. ಸೊ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಅಂಡ್ ಒಂದು ದೊಡ್ಡ ಬ್ರೇಕ್ ಆದ್ಮೇಲೆ ವಾಪಸ್ ಶುರು ಮಾಡ್ತಾ ಇದ್ದೀನಿ. ಅಂಡ್ ಐ ಥಿಂಕ್ ಈ ಬ್ರೇಕ್ ವಾಸ್ ಡೆಫಿನೆಟ್ಲಿ ರಿಕ್ವೈರ್ಡ್ ಫಾರ್ ಮೀ. ಯಾಕೆ ಏನು ಅಂತ ಕೂಡ ಮುಂದೆ ಬ್ಲಾಗ್ ಅಲ್ಲಿ ನಿಮ್ಗೆಲ್ಲ ತಿಳಿಸ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಈಗ ಬೇಗ ವಿಡಿಯೋನ ಶುರು ಮಾಡೋಣ. ಅಂಡ್ ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೋತಾ ಇದ್ದೀರೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿರೋರ್ಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಈಗ ಬೇಗ ಶುರು ಮಾಡೋಣ. ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಪ್ರಾಡಕ್ಟ್ನ ನಾನು ತರಿಸಿದ್ದೆ. ಸೊ ಅದನ್ನು ಕೂಡ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಸ್ಪೆಷಲಿ ಮಗು ಇರೋದ್ರಿಂದ ಸೋಫಾ ಅವಾಗ ನಮ್ಮ ಮನೇಲಿ ಗಲೀಜ್ ಆಗ್ತಾನೆ ಇರುತ್ತೆ. ಸೋಫಾ, ಕಾರ್ಪೆಟ್ಸ್ ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ನಾನು ಅಗಾರೋ ಕ್ರೆಸ್ಟ್ ಪೋರ್ಟಬಲ್ ಸ್ಪಾಟ್ ಕ್ಲೀನರ್ನ ತರಿಸಿನಿ. ಹಾಗೆ ಇದನ್ನು ನಾನು ಅಮೆಝಾನಿಂದನೇ ಪರ್ಚೇಸ್ ಮಾಡಿರೋದು. ಈಸಿಯಾಗಿ ಮೆಷಿನ್ನ ಕ್ಯಾರಿ ಮಾಡೋದಕ್ಕೆ ಮೇಲ್ಗಡೆ ಒಂದು ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಡ್ಯೂಯಲ್ ಟ್ಯಾಂಕ್ಸ್ಗಳು ಕೂಡ ಇದೆ. ಮೊದಲನೇದು ಸ್ಟೋರೇಜ್ ಟ್ಯಾಂಕ್ ಆಫ್ 1.8 ಲೀಟರ್ಸ್. ಹಾಗೆ ಪಕ್ಕದಲ್ಲಿರೋದು ಡರ್ಟ್ ಕಲೆಕ್ಟಿಂಗ್ ಟ್ಯಾಂಕ್. ಹಾಗೆ ಇವಾಗ ತೋರಿಸ್ತಾ ಇರೋದು ಹೋಸ್ ಪೈಪ್. ಇದು ಆಲ್ಮೋಸ್ಟ್ 1.2 ಮೀಟರ್ ಅಷ್ಟು ದೊಡ್ಡದಿದೆ. ಹಾಗೆ ದಿಸ್ ಇಸ್ ಹೋಸ್ ಕನೆಕ್ಷನ್ ಟೂಲ್. ಈ ಪ್ರಾಡಕ್ಟ್ ಜೊತೆ ಬಂದಿರುವಂಥ ಎಲ್ಲ ಅಟ್ಯಾಚ್ಮೆಂಟ್ಸ್ ನಾವು ಇದಕ್ಕೆ ಅಟ್ಯಾಚ್ ಮಾಡಬೇಕಾಗುತ್ತೆ. ಯಾವ ರೀತಿ ಅಟ್ಯಾಚ್ ಮಾಡ್ಬೋದು ಅಂತ ಕೂಡ ನಿಮಗೆಲ್ಲ ಕ್ವಿಕ್ ಆಗಿ ತೋರಿಸ್ತೀನಿ. ಇದು ಮೊದಲನೇ ಅಟ್ಯಾಚ್ಮೆಂಟ್. ಇದು ಡೀಪ್ ಸ್ಟೇನ್ ಟೂಲ್ ಅಂತ. ಇದ್ರ ಮೇಲ್ಗಡೆ ಇರುವಂಥ ಅಟ್ಯಾಚ್ಮೆಂಟ್ ನ ರಿಮೂವ್ ಮಾಡಿ ನೀವು ಅದಾದ್ಮೇಲೆ ಕ್ಲೀನ್ ಕೂಡ ಮಾಡ್ಕೋಬಹುದು. ಹಾಗೆ ಈ ಅಟ್ಯಾಚ್ಮೆಂಟ್ ನ ಬಳಸಿ ನೀವು ನೀರ್ನ ಸ್ಪ್ರೇ ಮಾಡಿ ಡೀಪ್ ಆಗಿ ಸ್ಕ್ರಬ್ ಮಾಡಬಹುದು. ನೆಕ್ಸ್ಟ್ ತೋರಿಸ್ತಿರೋದು ಸ್ಟ್ಯಾಂಡರ್ಡ್ ಬ್ರಷ್. ಇದನ್ನ ನೀವು ಕಾರ್ಪೆಟ್ ವ್ಯಾಕ್ಯೂಮ್ ಮಾಡೋದಕ್ಕೆಲ್ಲ ಯೂಸ್ ಮಾಡ್ಕೋಬಹುದು. ನೀರ್ನ ಬಳಸದೆ ಯೂಸ್ ಮಾಡುವಂತ ಅಟ್ಯಾಚ್ಮೆಂಟ್ ಇದು. ನೆಕ್ಸ್ಟ್ ನಾನು ತೋರಿಸ್ತಿರೋದು ಸೆಲ್ಫ್ ಕ್ಲೀನಿಂಗ್ ಟೂಲ್. ಇದನ್ನ ಯಾವ ರೀತಿ ಯೂಸ್ ಮಾಡಬಹುದು ಅಂತ ಕೂಡ ನಿಮಗೆ ನೆಕ್ಸ್ಟ್ ನಾನು ತೋರಿಸ್ತೀನಿ. ಮೊದಲಿಗೆ ಈಗ ನಾನು ಅಟ್ಯಾಚ್ಮೆಂಟ್ ನ ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಅಟ್ಯಾಚ್ಮೆಂಟ್ಸ್ ನ ಫಿಕ್ಸ್ ಮಾಡ್ಕೋಬಹುದು. ನಿಮಗೆ ಬೇಕಾಗಿರುವಂತ ಅಟ್ಯಾಚ್ಮೆಂಟ್ ನ ನೀವು ಅಟ್ಯಾಚ್ ಮಾಡ್ಕೋಬಹುದು. ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಇರುವಂತ ಬಟನ್ ನ ಪ್ರೆಸ್ ಮಾಡಿ ಅಟ್ಯಾಚ್ಮೆಂಟ್ ನ ಈಸಿಯಾಗಿ ರಿಮೂವ್ ಕೂಡ ಮಾಡಬಹುದು. ಎಲ್ಲ 3 ಅಟ್ಯಾಚ್ಮೆಂಟ್ ಕೂಡ ಇದೇ ರೀತಿ ನೀವು ಅಟ್ಯಾಚ್ ಮಾಡ್ಕೋಬಹುದು ಹೋಸ್ಟ್ಗೆ. ಬ್ಯಾಕ್ ಸೈಡ್ ಇರುವಂತ ಈ ಬಟನ್ ನ ಪ್ರೆಸ್ ಮಾಡಿದ್ರೆ ಅಟ್ಯಾಚ್ಮೆಂಟ್ ನ ನೀವು ರಿಮೂವ್ ಮಾಡಬಹುದು. ಈ ಸ್ಪಾಟ್ ಕ್ಲೀನರ್ ಅಲ್ಲಿ 2 ಟ್ಯಾಂಕ್ ಬಂದಿದೆ. ಹಾಗೆ ರೈಟ್ ಸೈಡ್ ಅಲ್ಲಿ ಕಾಣಿಸ್ತಿರುವಂತ ಟ್ಯಾಂಕ್ ಇದು 1.8 ಲೀಟರ್ ಕೆಪಾಸಿಟಿ ಇರುವಂತ ಕ್ಲೀನ್ ವಾಟರ್ ಟ್ಯಾಂಕ್. ಇದನ್ನ ಅಟ್ಯಾಚ್ ಮಾಡೋದು ಹಾಗೆ ಫಿಕ್ಸ್ ಮಾಡೋದು ತುಂಬಾನೇ ಈಸಿ. ಇದರಲ್ಲಿ ನಾವು ಕ್ಲೀನ್ ವಾಟರ್ ಕ್ಲೀನ್ ಮಾಡೋದಕ್ಕೆ ಬೇಕಾಗಿರುವಂತ ನೀರ್ನ ಇದ್ರೊಳಗೆ ಹಾಕ್ಬಹುದು. ಹಾಗೆ ಮತ್ತೊಂದು ಸೈಡ್ ಕಾಣಿಸ್ತಿರೋ ಈ ಟ್ಯಾಂಕ್ ಹೆಸರು ವೇಸ್ಟ್ ವಾಟರ್ ಟ್ಯಾಂಕ್ ಅಂತ. ಸೊ ಇದನ್ನು ಕೂಡ ನೀವು ಈಸಿಯಾಗಿ ರಿಮೂವ್ ಮಾಡಿ ಅಟ್ಯಾಚ್ ಮಾಡ್ಕೋಬಹುದು. ಹಾಗೆ ಇದರಲ್ಲಿ ಮ್ಯಾಕ್ಸಿಮಮ್ ಲೆವೆಲ್ಸ್ ಅಂತ ಕೂಡ ಮೆನ್ಷನ್ ಮಾಡಿರ್ತಾರೆ. ಹಾಗೆ ಇದರಲ್ಲಿ ವೇಸ್ಟ್ ವಾಟರ್ ಯಾವ ತರ ಕಲೆಕ್ಟ್ ಆಗುತ್ತೆ ಅಂತ ಕೂಡ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ಹಾಗೆ ಬೆಸ್ಟ್ ಪಾರ್ಟ್ ಅಂದ್ರೆ ಈ ಮೆಷಿನ್ ನಲ್ಲಿ ಆಲ್ಮೋಸ್ಟ್ 5 ಮೀಟರ್ ಅಷ್ಟು ಪವರ್ ಕಾರ್ಡ್ ಕೂಡ ಕೊಟ್ಟಿರ್ತಾರೆ. ಹಾಗಾಗಿ ಎಲ್ಲಾ ಕಡೆ ಎತ್ಕೊಂಡು ಕ್ಲೀನ್ ಮಾಡೋದಕ್ಕೆ ಸಿಕ್ಕಾಬಟ್ಟೆ ಯೂಸ್ಫುಲ್ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಇಲ್ಲಿ ಕ್ವಿಕ್ ರಿಲೀಸ್ ಕಾರ್ಡ್ ವ್ರಾಪ್ ಕೂಡ ಕೊಟ್ಟಿರ್ತಾರೆ. ನಮ್ಮ ಕೇಬಲ್ಸ್ ನ ಅದಕ್ಕೆ ನೀಟಾಗಿ ನಾವು ಫಿಕ್ಸ್ ಮಾಡ್ಕೋಬಹುದು. ಪ್ರಾಡಕ್ಟ್ ನ ಯೂಸ್ ಮಾಡೋದು ಕೂಡ ತುಂಬಾನೇ ಈಸಿ. ನಾನಿಲ್ಲಿ ಮೊದಲು ಕ್ಲೀನ್ ವಾಟರ್ ಟ್ಯಾಂಕ್ ಗೆ ನೀರ್ನ ಹಾಕ್ತಾ ಇದ್ದೀನಿ. ಕ್ಲೀನ್ ವಾಟರ್ ನ ಇದಕ್ಕೆ ಬಳಸಿ ಆಲ್ಮೋಸ್ಟ್ 1.8 ಲೀಟರ್ಸ್ ತನಕ ನೀವು ಇದರಲ್ಲಿ ನೀರ್ನ ಬಳಸಬಹುದು. ವೆಟ್ ಕ್ಲೀನಿಂಗ್ ಮಾಡೋದಕ್ಕೆ ನಾನು ಈ ಬ್ರಷ್ ನ ಯೂಸ್ ಮಾಡ್ತಾ ಇದ್ದೀನಿ. ಅಂಡ್ ಕಾರ್ಪೆಟ್ಗಳಲ್ಲಿ ಸಾಮಾನ್ಯವಾಗಿ ಈ ತರದ ಕೊಳೆ ಆಗ್ತಾನೆ ಇರುತ್ತೆ. ಅಂಡ್ ಮನೆಯಲ್ಲಿ ಮಗು ಇರೋದ್ರಿಂದ ಅವಳು ಅದು ಇದು ಬೀಳಿಸ್ತಾನೆ ಇರ್ತಾಳೆ. ಅಂಡ್ ಟೊಮ್ಯಾಟೊ ಕೆಚಪ್ ನ ಕ್ಲೀನ್ ಮಾಡ್ತಾನೆ. ಮೊದಲು ನಾನು ನೀರ್ನ ಸ್ಪ್ರೇ ಮಾಡಿ ಮೆಷಿನ್ ನಲ್ಲಿ ಸ್ಕ್ರಬ್ ಇರೋದ್ರಿಂದ ಸೊ ಅದರಲ್ಲೇ ನಾನು ಸ್ಕ್ರಬ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಸ್ಕ್ರಬ್ ಮಾಡಿದಾಗ ಯಾವುದೇ ತರದ ಡಿಟರ್ಜೆಂಟ್ ನ ಯೂಸ್ ಮಾಡಿರಲಿಲ್ಲ. ಅಂಡ್ ಆಲ್ಮೋಸ್ಟ್ ಎಲ್ಲ ಸ್ಟೇನ್ ಕೂಡ ತೆಗೆದಿತ್ತು. ನೆಕ್ಸ್ಟ್ ನಾನೀಗ ಸ್ವಲ್ಪ ಡಿಟರ್ಜೆಂಟ್ ನ ಕೂಡ ಹಾಕಿ ನೀಟಾಗಿ ವ್ಯಾಕ್ಯೂಮ್ ಮಾಡ್ತಾ ಇದ್ದೀನಿ. ಮತ್ತೊಂದು ಅಟ್ಯಾಚ್ಮೆಂಟ್ ನ ಬಳಸಿ ನಾನು ಸೋಫಾನ ಕೂಡ ಕ್ಲೀನ್ ಮಾಡ್ತೇನೆ. ಇದು ವೆಟ್ ಅಟ್ಯಾಚ್ಮೆಂಟ್ ಅಲ್ಲ. ಸೊ ಇದರಲ್ಲಿ ಯಾವುದೇ ತರದ ನೀರ್ನ ಯೂಸ್ ಮಾಡೋದಕ್ಕಾಗೋದಿಲ್ಲ. ಟೆಸ್ಟ್ ಮಾಡೋದಕ್ಕೆ ಸೋಫಾ ಮೇಲೆ ಆದಂಥ ಕೆಲವು ಸ್ಟೇನ್ಸ್ ನ ಕೂಡ ರಿಮೂವ್ ಮಾಡಕ್ಕೆ ಟ್ರೈ ಮಾಡ್ತೇನೆ. ಅಂಡ್ ಈ ಮೆಷಿನ್ ತುಂಬಾನೇ ಚೆನ್ನಾಗಿ ವರ್ಕ್ ಆಯಿತು. ಅಂಡ್ ನಮ್ಮ ಮನೆಯಲ್ಲಿ ಮಗು ಇರೋದ್ರಿಂದ ಐ ಥಿಂಕ್ ಸೋಫಾ ಮೇಲೆ ಅವಾಗ ಅವಳು ಕೊಳೆ ಮಾಡ್ತಾನೆ ಇರ್ತಾಳೆ. ಸೊ ಡೆಫಿನೆಟ್ಲಿ ನನಗಂತೂ ಇದು ಸಿಕ್ಕಾಬಟ್ಟೆ ಯೂಸ್ಫುಲ್ ಆಗುವಂಥ ಪ್ರಾಡಕ್ಟ್. ಕ್ಲೀನಿಂಗ್ ಎಲ್ಲ ಆದಮೇಲೆ ಈ ಹೋಸ್ಟ್ ಏರಿಯಾನ ಕ್ಲೀನ್ ಮಾಡೋದಕ್ಕೆ ಸೆಲ್ಫ್ ಕ್ಲೀನಿಂಗ್ ಟೂಲ್ ಅಟ್ಯಾಚ್ಮೆಂಟ್ ನ ಕೂಡ ಫಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನ ಫಿಕ್ಸ್ ಮಾಡಿ ಪವರ್ ಬಟನ್ ಆನ್ ಮಾಡಿ ಅದಾದ್ಮೇಲೆ ಈ ಸ್ಪ್ರೇ ಬಟನ್ ನ ಪ್ರೆಸ್ ಮಾಡ್ತಾ ಇದ್ರೆ ಒಳಗಡೆಯಿಂದ ವಾಟರ್ ಸ್ಪ್ರೇ ಆಗಿ ಆಟೋಮ್ಯಾಟಿಕ್ ಆಗಿ ಪೂರ್ತಿ ಅಟ್ಯಾಚ್ಮೆಂಟ್ ನ ಇದು ಕ್ಲೀನ್ ಮಾಡುತ್ತೆ. ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಪೂರ್ತಿ ಅಟ್ಯಾಚ್ಮೆಂಟ್ ಕ್ಲೀನ್ ಆಗಿದೆ ಅಂತ. ಸೊ ಡೆಫಿನೆಟ್ ಆಗಿ ಕ್ಲೀನಿಂಗ್ ಇಸ್ ನಾಟ್ ಅ ಪ್ರಾಬ್ಲಮ್ ಅಂತ ಹೇಳ್ಬೋದು. ತುಂಬಾ ಈಸಿಯಾಗಿ ಇದು ಕ್ಲೀನ್ ಆಗುತ್ತೆ.
ಇದ್ರ ಜೊತೆಗೆ 2 ಟ್ಯಾಂಕ್‌ಗಳನ್ನ ಕೂಡ ನಾವು ಈಸಿಯಾಗಿ ರಿಮೂವ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೋಬಹುದು. ನಾನಿಲ್ಲಿ ಮೊದಲು 2 ಟ್ಯಾಂಕ್‌ನ ಕೂಡ ರಿಮೂವ್ ಮಾಡಿದ್ದೀನಿ. ಕ್ಲೀನ್ ವಾಟರ್ ಟ್ಯಾಂಕ್‌ನಲ್ಲಿ ಇದ್ದಂಥ ನೀರನ್ನ ಚೆಲ್ಲಿ ಅದನ್ನ ನೀಟಾಗಿ ಒರೆಸಿಟ್ಕೋತಾ ಇದ್ದೀನಿ. ಸೊ ಇದನ್ನ ನೀವು ಜಾಸ್ತಿ ಕ್ಲೀನ್ ಮಾಡೋ ನೆಸೆಸಿಟಿ ಇರಲ್ಲ. ಯಾಕಂದ್ರೆ ಕ್ಲೀನ್ ವಾಟರ್‌ನ ಮಾತ್ರ ಹಾಕಿರ್ತೀವಿ. ಅಂಡ್ ಡರ್ಟ್ ಕಲೆಕ್ಟಿಂಗ್ ಟ್ಯಾಂಕಲ್ಲಿ ನೀವು ನೋಡ್ಬೋದು ಎಷ್ಟು ಕೊಳೆ ನೀರು ಬರ್ತಾ ಇದೆ ಅಂತ. ಇದನ್ನ ಯೂಶುವಲ್ ಆಗಿ ನಾವು ಕ್ಲೀನ್ ಮಾಡುವಂಥ ಪ್ರಾಸೆಸ್ ಅಲ್ಲಿ ಕ್ಲೀನ್ ಮಾಡ್ಕೋಬಹುದು. ಹಾಗೆ ಇದ್ರಲ್ಲಿ ಬರುವಂಥ ಅಟ್ಯಾಚ್ಮೆಂಟ್ಸ್ನ ಕೂಡ ನಾವು ಆರಾಮಾಗಿ ಕ್ಲೀನ್ ಮಾಡ್ಬೋದು. ನಾನು ಎಲ್ಲ ಅಟ್ಯಾಚ್ಮೆಂಟ್ಸ್ ಈ ತರ ನೀರಲ್ಲಿ ವಾಶ್ ಮಾಡಿ ಅದಾದ್ಮೇಲೆ ಒಂದು ಬಟ್ಟೆನಲ್ಲಿ ಒರೆಸಿ ಕೂಡ ಇಡ್ತೀನಿ. ತುಂಬಾನೇ ಈಸಿ ಅಂಡ್ ಸ್ಪೆಷಲಿ ನಿಮ್ಮ ಮನೆಗಳಿಗೆ ಈ ತರದ ಕ್ಲೀನಿಂಗ್ ಮೆಷಿನ್ಸ್ ಬೇಕಿದ್ರೆ ಖಂಡಿತವಾಗ್ಲೂ ಈ ಪ್ರಾಡಕ್ಟ್ನ ಒಂದ್ಸಲಿ ಚೆಕ್ ಮಾಡಿ. ಹಾಗೆ ಈ ಪ್ರಾಡಕ್ಟ್ ಬಗ್ಗೆ ಎಲ್ಲ ಡೀಟೇಲ್ಸ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಎಲ್ಲ ಅಟ್ಯಾಚ್ಮೆಂಟ್ ಹಾಗೆ ಟ್ಯಾಂಕ್ಸ್ಗಳನ್ನ ಕ್ಲೀನ್ ಮಾಡಿ ಈಗ ವಾಪಸ್ ಅದನ್ನ ಅಟ್ಯಾಚ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಸೊ ಅ ಬಿಗ್ ಥಮ್ಸ್ ಅಪ್ ಈ ಪ್ರಾಡಕ್ಟ್ಗೆ ಅಂತ ಹೇಳ್ಬೋದು. ನೀವು ಕೂಡ ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಮಾಡಿರ್ತೀನಿ. ಮರಿದೆ ಚೆಕ್ ಮಾಡಿ. ಹಾಗೆ ಲಿಂಕ್ಸ್ನ ಕೂಡ ಅಲ್ಲೇ ಮೆನ್ಷನ್ ಮಾಡಿರ್ತೀನಿ. ಸೊ ಯು ಕ್ಯಾನ್ ಡೆಫಿನೆಟ್ಲಿ ಚೆಕ್ ದಿಸ್ ಪ್ರಾಡಕ್ಟ್. ಇದನ್ನ ಹೇಳ್ತಾ ಈಗ ಬೇಗ ವ್ಲಾಗ್ನ ಕೂಡ ಕಂಟಿನ್ಯೂ ಮಾಡೋಣ. ಹಾಗೆ ನಿಮ್ಮ ಎಲ್ಲ ಕ್ವೆಶನ್ಸ್ಗೂ ಕೂಡ ಆನ್ಸರ್ ಮಾಡಿ. ಪ್ರಿಯಾ ಅವ್ರು ಕೇಳ್ತಾ ಇದ್ದಾರೆ ನೆಕ್ಸ್ಟ್ ಕ್ವೆಶನ್. ಅಕ್ಕ ಹಬ್ಬಿ ಅಂಡ್ ವೈಫ್ ಹೇಗಿರಬೇಕು? ಮೀನ್ಸ್ ಅವ್ರ ಅಮ್ಮ ಜೊತೆ ಸೇರ್ಕೊಂಡು ಬೈತಾರೆ ಅಂತ. ಐ ಆಮ್ ಸೋ ಸಾರಿ ನೀವು ಇದನ್ನ ಫೇಸ್ ಮಾಡ್ತಿದ್ದೀರಾ ಅಂದರೆ. ಐ ಡೋಂಟ್ ನೋ ಅಂದರೆ ನನಗಿದು ಯಾವತ್ತೂ ಲೈಫಲ್ಲಿ ಫೇಸ್ ಆಗಿಲ್ಲ. ಬಿಕಾಸ್ ನಾನು ತುಂಬ ಕಮ್ಮಿ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ನನ್ನ ಇನ್-ಲಾಸ್ ಜೊತೆ. ಆ್ಯಂಡ್ ನನಗೆ ಮುಂಚೆಯಿಂದನೂ ಅವ್ರ ಪರಿಚಯ ಇರೋದ್ರಿಂದ ಐ ಥಿಂಕ್ ಈ ಥರದ ಒಂದು ಸಿನಾರಿಯೋ ಖಂಡಿತವಾಗ್ಲೂ ನಮ್ಮ ಮಧ್ಯ ಬಂದೇ ಇಲ್ಲ. ಆ್ಯಂಡ್ ಹಸ್ಬೆಂಡ್ ಸಪೋರ್ಟ್ ಇದ್ದರೆ ಐ ಥಿಂಕ್ ಇಟ್ಸ್ ವೆರಿ ಈಸಿ ಟು ಬ್ಯಾಲೆನ್ಸ್ ಬೋತ್ ದ ಸೈಡ್. ಸೊ ಪ್ರಾಬ್ಲಿ ನೀವು ನಿಮ್ಮ ಹಸ್ಬೆಂಡ್ ಜೊತೆ ಮಾತಾಡಿ, ನಿಮ್ಗೆ ಏನಾಗ್ತಿದೆಯೋ ಅದನ್ನ ಅವ್ರ ಜೊತೆ ಶೇರ್ ಮಾಡಿಕೊಂಡ್ರೆ ಪ್ರಾಬ್ಲಿ ಇಟ್ಸ್ ಮಚ್ ಬೆಟರ್ ಅನಿಸುತ್ತೆ. ಬಟ್ ನನಗೆ ಐ ಡೋಂಟ್ ನೋ ವಾಟ್ ಅಡ್ವೈಸ್ ಟು ಗಿವ್. ಬಿಕಾಸ್ ಐ ಥಿಂಕ್ ಈ ವಿಷಯದಲ್ಲಿ ಐಮ್ ಅ ಲಿಟಲ್ ಲಕ್ಕಿ. ಬಿಕಾಸ್ ನನ್ನ ಗಂಡ ಎಲ್ಲಾನು ನೀಟಾಗಿ ಬ್ಯಾಲೆನ್ಸ್ ಮಾಡ್ತಾರೆ. ಸೊ ಅಲ್ಲೂ ಬ್ಯಾಲೆನ್ಸ್ ಮಾಡ್ತಾರೆ, ಇಲ್ಲೂ ಬ್ಯಾಲೆನ್ಸ್ ಮಾಡ್ತಾರೆ. ಸೊ ನಂಗೆ ಯಾವತ್ತೂ ಈ ಥರದ ಒಂದು ಸಿನಾರಿಯೋನ ಫೇಸ್ ಮಾಡೇ ಇಲ್ಲ. ನೆಕ್ಸ್ಟ್ ಈಗ ಕೆಲವು ಇನ್ಸ್ಟಾಗ್ರಾಮಲ್ಲಿ ಬಂದಿರೋ ಕ್ವೆಶನ್ಸ್ಗೂ ಕೂಡ ಆನ್ಸರ್ ಮಾಡ್ತಾ ಇದ್ದೀನಿ. ಕಾವ್ಯ ಅವ್ರು ಕೇಳ್ತಾ ಇದ್ದಾರೆ ಜಾಬ್ ರಿಲೇಟೆಡ್ ವಿಡಿಯೋಸ್ನ ಜಾಸ್ತಿ ಪೋಸ್ಟ್ ಮಾಡಿ ಅಂತ. ಸದ್ಯಕ್ಕೆ ರಿಕ್ವೈರ್ಮೆಂಟ್ಸ್ ತುಂಬಾ ಕಮ್ಮಿ ಇದೆ. ಸೊ ಇದೇ ರೀಸನಿಂದ ನಾನು ಯಾವುದು ಜಾಬ್ ರಿಲೇಟೆಡ್ ವಿಡಿಯೋಸ್ನ ಪೋಸ್ಟ್ ಮಾಡಿಲ್ಲ. ಬಟ್ ರಿಕ್ವೈರ್ಮೆಂಟ್ಸ್ ಬಂದಾಗ ಖಂಡಿತವಾಗ್ಲೂ ಇದ್ರ ಬಗ್ಗೆ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಟ್ರಾವೆಲ್ ವ್ಲಾಗ್ಸ್ ಪ್ಲೀಸ್ ಅಂತ ದಿಶಾ ಅವ್ರು ಕೇಳ್ತಾ ಇದ್ದಾರೆ. ಐ ಆಮ್ ಸೋ ಸಾರಿ. ಐ ಥಿಂಕ್ ತುಂಬ ಜನ ಇದನ್ನು ಕೂಡ ಕೇಳಿದ್ರಿ. ಬ್ಯಾಂಕಾಕ್ ವ್ಲಾಗ್ಸ್ನ ನಾನು ಅಪ್ಲೋಡ್ ಮಾಡೋಕ್ಕೆ ಆಗಲೇ ಇಲ್ಲ. ಐ ಥಿಂಕ್ ನಾನು ಸ್ವಲ್ಪ ಅಂದರೆ ಎಲ್ಲ ಶೂಟ್ ಮಾಡಿದ್ದೆ ಆಯಿತಾ. ಪೂರ್ತಿ 7 days ಶೂಟ್ ಮಾಡಿದ್ದೆ. ಆದರೆ ಅದನ್ನ ಬಂದು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಸಂಹಾವ್ ನನಗೆ ಅದಾದಮೇಲೆ ಫ್ಯಾಮಿಲಿ ವೆಡ್ಡಿಂಗ್ ಏನೋ ಇತ್ತು. ಸೊ ಹಾಗಾಗಿ ತುಂಬ ಬ್ಯುಸಿಯಾಗಿದ್ದೆ. ಆ್ಯಂಡ್ ಹಳೇದಾಗೋಯ್ತಲ್ಲ. ಸೊ ವಿಡಿಯೋ ಪೋಸ್ಟ್ ಮಾಡಬೇಕಾ ಬೇಡವಾ ಅನ್ನೋ ಫುಲ್ ಕನ್ಫ್ಯೂಷನಲ್ಲಿ ನಾನು ಪೋಸ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ನೆಕ್ಸ್ಟ್ ಅಪ್ಕಮಿಂಗ್ ಟ್ರಾವೆಲ್ಸ್ ನಾವು ಎಲ್ಲೇ ಹೋದ್ರು ಐ ವಿಲ್ ಎನ್ಶೋರ್ ರೆಗ್ಯುಲರ್ ಆಗಿ ವೀಡಿಯೋಸ್ನ ಪೋಸ್ಟ್ ಮಾಡ್ತೀನಿ ಅಂತ. ಆ್ಯಂಡ್ ಐ ಥಿಂಕ್ ಈ ಮಂತ್ ಕೂಡ ಎಲ್ಲಾದರೂ ಹೋಗೋಣ ಅಂತ ಅನ್ಕೋತಾ ಇದ್ದೀವಿ. ಸೊ ಹೋಪ್ಫುಲಿ ಫಿಂಗರ್ಸ್ ಕ್ರಾಸ್ ಹೋದರೆ ಆ ವಿಡಿಯೋ ಕೂಡ ಬರುತ್ತೆ. ವರ್ಧಿನಿ ಅವ್ರು ಕೇಳ್ತಾ ಇದ್ದೀರಾ ಡ್ಯೂ ಲೀವ್ ಇನ್ ಚಂದ್ರ ಲೇಔಟ್? ನೋ. ಅದೇ ಚಂದ್ರ ಲೇಔಟ್ಗೆ ಅವಾಗ ಬರ್ತಾ ಇರ್ತೀನಿ. ಯಾಕೆಂದರೆ ಸ್ಯಾರಿ ಶಾಪಿಂಗ್ ಅಥವಾ ಏನಾದ್ರು ತೊಗೊಳೋದಕ್ಕೆ ಬರ್ತಾ ಇರ್ತೀನಿ. ಸೊ ಅಕಸ್ಮಾತ್ ನೀವು ನೋಡಿರ್ಬೋದು. ಬಟ್ ನಾನು ಚಂದ್ರ ಲೇಔಟಲ್ಲಿ ಇಲ್ಲ. ಯೂಟ್ಯೂಬ್ ಇನ್ಕಮ್ ಬಗ್ಗೆ ಅನುಷಾ ಅವ್ರು ಕೇಳ್ತಾ ಇದ್ದಾರೆ. ಇನ್ಕಮ್ ಮತ್ತು ಬೇರೆ ಕ್ವೆಶನ್ಸ್ನ ನಾನು ಲಾಸ್ಟಲ್ಲಿ ಆನ್ಸರ್ ಮಾಡ್ತೀನಿ. ಔಟ್ ಯುವರ್ ನ್ಯೂ ಹೌಸ್ ಅಂತ ದಿವ್ಯಾ ಅವ್ರು ಕೇಳ್ತಾ ಇದ್ದಾರೆ. ನ್ಯೂ ಹೌಸ್ ಬಗ್ಗೆ ಐ ಥಿಂಕ್ ನಾನು ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಗೈಸ್. ಆ್ಯಂಡ್ ಇನ್ನೊಂದು ಫ್ಲೋರ್ ಕಂಪ್ಲೀಟ್ ಆಗೋದಿದೆ. ಸೊ ಅದಾದಮೇಲೆ ಒಂದು ಕ್ವಿಕ್ ಆಗಿರೋಂಥ ಹೋಮ್ ಟೂರ್ನ ಮಾಡ್ತೀನಿ ಯಾವ ಥರ ಮನೆ ಬಂದಿದೆ ಅಂತ. ಸೊ ಲೆಟ್ಸ್ ಹೋಪ್. ಐ ಥಿಂಕ್ ಈ ಮಂತ್ ಒಳಗಡೆನೆ ಅದನ್ನ ಕಂಪ್ಲೀಟ್ ಮಾಡ್ತಾರೆ ಅನ್ಸುತ್ತೆ. ಸೊ ಐ ಡೆಫಿನೆಟ್ಲಿ ಪೋಸ್ಟ್ ಅ ಹೋಮ್ ಟೂರ್ ವಿಡಿಯೋ. ದಿವ್ಯಾ ಹರ್ಷೋರ್ ಹೇಳ್ತಾ ಇದ್ದಾರೆ ಹಾಯ್ ಮೀ ಆಲ್ಸೋ ದಿವ್ಯಾ ಫ್ರಮ್ ಯುವರ್ ನಿಯರೆಸ್ಟ್ ನಾಗದೇವ್ನಹಳ್ಳಿ ಅಂತ. ಐ ಥಿಂಕ್ ನಾಗದೇವ್ನಹಳ್ಳಿ ಇಸ್ ವೆರಿ ಕ್ಲೋಸ್ ಟು ಮೈ ಹೌಸ್. ಹಾಯ್ ದಿವ್ಯಾ. ಸೊ ಎಲ್ಲಾದರೂ ಸಿಕ್ಕಿದ್ರೆ ಖಂಡಿತವಾಗ್ಲೂ ಬಂದು ಹಾಯ್ ಹೇಳಿ ಆಯ್ತಾ. ಅವ್ರು ಕೇಳ್ತಾ ಇದ್ದಾರೆ ಆರ್ ಯು ಓಕೆ ಅಂತ. ಐ ಥಿಂಕ್ ತುಂಬ ಜನ ನನಗೆ ಕೇಳಿದ್ರಿ ವಿಡಿಯೋಸ್ನ ಪೋಸ್ಟ್ ಮಾಡ್ತಿರ್ಲಿಲ್ಲಲ್ಲ. ಸೊ ಆರಾಮಾಗಿದ್ದೀರಾ, ಏನಾಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಸೋ ಮಚ್. ಅಂದರೆ ಎಷ್ಟು ಕನ್ಸರ್ನ್ ತೋರಿಸ್ತೀರಾ. ಬಿಕಾಸ್ ಐ ಆಮ್ ಸ್ಟಿಲ್ ಅನ್ ಅನ್ನೋನ್ ಪರ್ಸನ್. ಬರೀ ನನ್ನ ವೀಡಿಯೋಸ್ನ ನೋಡಿ ಕನೆಕ್ಟ್ ಆಗಿರ್ತೀರಾ. ಆ್ಯಂಡ್ ತುಂಬ ಜನ ಸೋ ಮಚ್ ಎಷ್ಟು ಮೆಸೇಜಸ್ ಅಂದರೆ ಅಷ್ಟು ಮೆಸೇಜಸ್ ಬಂದಿತ್ತು. ಸೊ ಇಟ್ ವಾಸ್ ರಿಯಲಿ ಓವರ್ವೆಲ್ಮಿಂಗ್ ಅಂತ ಹೇಳ್ಬೋದು. ಯಾಕೆಂದರೆ ನಂಗೆ ಅಷ್ಟು ಖುಷಿ ಆಯಿತು. ಕೆಲವು ಸಲ ಜೊತೆಗಿರೋರು ಅಷ್ಟು ಕೇರ್ ಕನ್ಸರ್ನ್ ತೋರಿಸಲ್ಲ ಅನಿಸುತ್ತೆ ನೀವುಗಳು ತೋರಿಸೋ ಅಷ್ಟು. ಸೊ ವೆರಿ ವೆರಿ ಹ್ಯಾಪಿ. ಬಟ್ ಐ ಆಮ್ ಆಲ್ ಗುಡ್ ನಾವ್ ಆ್ಯಂಡ್ ಐ ಆಮ್ ಬ್ಯಾಕ್. ಓಕೆ, ಮೇಧಾ ರಾಜ್ ಅವ್ರು ಕೇಳ್ತಾ ಇದ್ದೀರಾ. ಐ ಥಿಂಕ್ 3 ಕ್ವೆಶನ್ಸ್ನ ಕಳಿಸಿದ್ದಾರೆ ಮೇಧಾ ರಾಜ್ ಅವರು. ಜೀನ್ಸ್ ಕಲೆಕ್ಷನ್ ವಿಡಿಯೋಸ್ ಬಗ್ಗೆ ಮಾಡಿ, ಸ್ಯಾಂಡಲ್ ಕಲೆಕ್ಷನ್ಸ್ ಮಾಡಿ ಅಂತ ಕೇಳಿದ್ದೀರಾ. ಆ್ಯಂಡ್ ನಿಮ್ಮ ಆಫೀಸ್ಗೆ ಹಾಗೆ ಪಾರ್ಟೀಸ್ಗೆ ಹೇಗೆ ಹೇರ್ ಸೆಟ್ ಮಾಡ್ತೀರಾ, ಮೇಕಪ್ ಹೇಗೆ ಮಾಡ್ತೀರಾ? ಮೇಕಪ್ ವೀಡಿಯೋಸ್ ತುಂಬ ಮಾಡಿದ್ದೀನಿ ಈಗಾಗಲೇ. ನಾನು ತುಂಬ 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 ಸಿಂಪಲ್ ಹಾಗೆ ಬೇಸಿಕ್ ಮೇಕಪ್ ರೂಟೀನ್ನ ಫಾಲೋ ಮಾಡ್ತೀನಿ. ಸೊ ನೀವು ನನ್ನ ಯೂಟ್ಯೂಬ್ ವೀಡಿಯೋಸ್ನ ಚೆಕ್ ಮಾಡಿದ್ರೆ ಅದ್ರಲ್ಲಿ ಖಂಡಿತವಾಗ್ಲೂ ನನ್ನ ಮೇಕಪ್ ವೀಡಿಯೋಸ್ ಇದೆ. ಆ್ಯಂಡ್ ಜೀನ್ಸ್ ಆ್ಯಂಡ್ ಸ್ಯಾಂಡಲ್ ಕಲೆಕ್ಷನ್ ಅಥವಾ ಅಷ್ಟೊಂದು ಜೀನ್ಸ್ ಅಥವಾ ಅಷ್ಟೊಂದು ಸ್ಯಾಂಡಲ್ಸ್ ಇಲ್ಲ. ಬಟ್ ಲೆಟ್ ಮೀ ಸಿ. ಐ ಥಿಂಕ್ ಯಾವಾಗಲಾದ್ರು ಟೈಮ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಈ ವೀಡಿಯೋಸ್ನ ಮಾಡ್ತೀನಿ. ಓಕೆ, ನೆಕ್ಸ್ಟ್ ನನಗೆ ಭಾವನವ್ರು ಕೇಳ್ತಾ ಇದ್ದಾರೆ ನಿಮ್ಮ ಮಂಗಲ್ಸೂತ್ರ ಡೈಮಂಡ್ ಆರ್ ವೈಟ್ ಸ್ಟೋನ್ ಹೇಳಿ ಅಂತ. ದಿಸ್ ಇಸ್ ನಾಟ್ ಡೈಮಂಡ್ ಗೈಸ್. ಸೊ ಐ ಥಿಂಕ್ ತುಂಬ ಜನ ಇದನ್ನ ಕೇಳ್ತಾನೆ ಇರ್ತೀರಾ. ಸೊ ದಿಸ್ ಇಸ್ ದ ಡಿಸೈನ್. ಆದರೆ ಇದು ಡೈಮಂಡ್ ಅಲ್ಲ. ದೀಸ್ ಆರ್ ಐ ಥಿಂಕ್ ಅಮೇರಿಕನ್ ವೈಟ್ ಸ್ಟೋನ್ಸ್ ವಾಟ್ ಎವರ್. ನಂಗೆ ಎಕ್ಸಾಕ್ಟಾಗಿ ಕೂಡ ಗೊತ್ತಿಲ್ಲ.
ಸೊ ಆ್ಯಂಡ್ ಹೊಸ ಮಾಂಗಲ್ಯ ಡಿಸೈನ್ನ ಕೂಡ ಮಾಡಿಸಿದ್ದೀನಿ ಆ್ಯಂಡ್ ಅದು ಬಂದಿದೆ ಕೂಡ. ಸೊ ಆ ವಿಡಿಯೋಸ್ನ ಕೂಡ ನಿಮ್ಮ ಜೊತೆ ಅಪ್ಲೋಡ್ ಮಾಡ್ತೀನಿ. ಸೊ ಯಾವಾಗ ಮಾಡ್ತೀನಿ ಗೈಸ್, ಇನ್ಮೇಲೆ ರೆಗ್ಯುಲರ್ ಆಗಿ ವಿಡಿಯೋಸ್ನ ಪೋಸ್ಟ್ ಮಾಡ್ತೀನಿ. ಸೊ ಆ ಡಿಸೈನ್ನ ಕೂಡ ನಿಮಗೆಲ್ಲ ತೋರಿಸ್ತೀನಿ. ಆದರೆ ಈಗ ಸದ್ಯಕ್ಕೆ ಪಿತೃಪಕ್ಷ ನಡೀತಿತ್ತಲ್ಲ, ಸೊ ಅದೇ ರೀಸನಿಂದ ನಾನು ಇನ್ನೂ ಚೇಂಜ್ ಮಾಡಿಲ್ಲ. ಬಟ್ ಪ್ರಾಬ್ಲಿ 2ನೇ ತಾರೀಕು ಅಥವಾ 3ನೇ ತಾರೀಕು ಆದಮೇಲೆ ಹಾಕೊಂಡು ನಿಮಗೆಲ್ಲ ತೋರಿಸ್ತೀನಿ ಆ ಡಿಸೈನ್ ಯಾವ ಥರ ಇದೆ ಅಂತ. ಸ್ಕಿನ್ ಕೇರ್ ಬಗ್ಗೆ ಹೇಳಿ, ಆದಷ್ಟು ಜಾಸ್ತಿ ನೀರು ಕುಡೀರಿ. ಕೀಪ್ ಯೋರ್ ಸೆಲ್ಫ್ ಹೈಡ್ರೇಟೆಡ್. ಐ ಥಿಂಕ್ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅದ್ರ ಜೊತೆಗೆ ಪ್ರತಿದಿನ ಮಾಯಿಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್, ನೀವು ಏನು ಸ್ಕಿನ್ ಕೇರ್ ಫಾಲೋ ಮಾಡ್ತಿರೋ ಇಲ್ವೋ ಅದು ಸೆಕೆಂಡ್ರಿ, ಬಟ್ ಸನ್ಸ್ಕ್ರೀನ್ ಆ್ಯಂಡ್ ಮಾಯಿಶ್ಚರೈಸರ್ ಇದೆರಡನ್ನು ಹಚ್ಚಿ ಜಾಸ್ತಿ ನೀರು ಕುಡೀರಿ. ಐ ಥಿಂಕ್ ದಿಸ್ ಇಸ್ ದ ಬೇಸಿಕ್ ಥಿಂಗ್. ಅದಾದಮೇಲೆ ನಿಮ್ಮ ಸ್ಕಿನ್ ನೀಡ್ಸ್ ಪ್ರಕಾರ ನೀವು ಬೇರೆ ಬೇರೆ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಬೋದು, ಬಟ್ ಈ 3 ಮ್ಯಾಂಡೇಟ್ರಿ. ರಮ್ಯಾ ಅವ್ರು ಕೇಳ್ತಾ ಇದ್ದೀರಾ, ಫೋನಿಕ್ಸ್ ಕ್ಲಾಸಸ್ ಅಡ್ರೆಸ್ ಪ್ಲೀಸ್, ಐ ಸ್ಟೇ ಇನ್ ಯೋರ್ ಏರಿಯಾ ಓನ್ಲಿ. ಫೋನಿಕ್ಸ್ ಕ್ಲಾಸಸ್ ನಾನು ಸ್ಮೈಂಗ್ ಸೇರಿಸಿರೋದು RR ನಗರಲ್ಲಿದೆ. ಡೀಟೇಲ್ಸ್ನ ನಾನು ಪ್ರಾಬಬ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅಕಸ್ಮಾತ್ ನಿಮ್ಗೆ ಅವ್ರ ಡೀಟೇಲ್ಸ್ ಬೇಕಿದ್ರೆ ನೀವು ಅವ್ರಿಗೆ ಡೈರೆಕ್ಟಾಗಿ ಕಾಲ್ ಮಾಡ್ಬೋದು. ಆನ್ಲೈನ್ ಆಫ್ಲೈನ್ 2 ಕ್ಲಾಸಸ್ಸು ಇದೆ. ಆ್ಯಂಡ್ ಖಂಡಿತವಾಗ್ಲೂ ದಿಸ್ ಟೀಚರ್ ಇಸ್ ರಿಯಲಿ ಗುಡ್. ಏಕೆಂದರೆ ನಾನು ಇವ್ರ ಜೊತೆಯಿಂದ ಆಲ್ಮೋಸ್ಟ್ LKG ಇದ್ದಾಗಿಂದ ನನಗೆ ಇವ್ರ ಪರಿಚಯ. ಆ್ಯಂಡ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಐ ಥಿಂಕ್ ದಟ್ ಇಸ್ ದ ರೀಸನ್ ನಾನು ಪ್ರತಿ ವರ್ಷ ಅವ್ರ ಹತ್ರನೇ ಕ್ಲಾಸಸ್ಗೆ ಹಾಕ್ತೀನಿ. ಆ್ಯಂಡ್ ಕ್ಲಾಸಸ್ ನಡೆಯೋದು RR ನಗರಲ್ಲಿ. ಬೇರೆ ಡೀಟೇಲ್ಸ್ಗೆ ಚೆಕ್ಔಟ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ಐಮ್ ಸಾರಿ. ವರ್ಷ ಅವ್ರು ಕೇಳ್ತಾ ಇದ್ದೀರಾ, ಡ್ಯೂ ಬಿಲೀವ್ ಇನ್ ಆಸ್ಟ್ರಾಲಜಿ ಪ್ರೆಡಿಕ್ಷನ್ಸ್ ಅಬೌಟ್ ಫ್ಯೂಚರ್ ಲೈಫ್ or ಬಿಲೀವ್ ಇನ್ ಹಾರ್ಡ್ ವರ್ಕ್? ಐ ಬಿಲೀವ್ ಇನ್ ಹಾರ್ಡ್ ವರ್ಕ್. ಐ ಬಿಲೀವ್ ಇನ್ ಮ್ಯಾನಿಫೆಸ್ಟಿಂಗ್, ಇಲ್ಲ ಅಂತಲ್ಲ. ನಾನು ಜಾಸ್ತಿ ಭವಿಷ್ಯ ಎಲ್ಲ ಕೇಳೋಕೆ ಹೋಗಲ್ಲ, ಬಟ್ ಐ ಬಿಲೀವ್ ಇನ್ ಯೂನಿವರ್ಸ್, ಐ ಬಿಲೀವ್ ಇನ್ ಹಿಂಟ್ಸ್, ಐ ಬಿಲೀವ್ ನನ್ನ ಸುತ್ತಮುತ್ತ ಏನಾಗ್ತಿದೆ ಅಷ್ಟನ್ನು ಮಾತ್ರ ನಾನು ನಂಬ್ತೀನಿ. ಆ್ಯಂಡ್ ನನಗೆ ಪ್ರಾಬಬ್ಲಿ ನಾನು ಎಲ್ಲೂ ಜಾಸ್ತಿ ಜ್ಯೋತಿಷ್ಯ ಕೇಳೋದು ಅಥವಾ ಏನಾಗುತ್ತೆ ಅಂತ ಬೇರೆಯವ್ರ ಹತ್ರ ಭವಿಷ್ಯ ಎಲ್ಲ ಇದುವರೆಗೂ ಕೇಳೇ ಇಲ್ಲ ಅನ್ಸುತ್ತೆ. ಏಕೆಂದರೆ ಏನಾದರೂ ನೆಗೆಟಿವ್ ಆಗಿ ಹೇಳಿದ್ರೆ ಅದು ನನಗೆ ಸಿಕ್ಕಾಪಟ್ಟೆ ತಲೆಗೆ ಇಂಪ್ಯಾಕ್ಟ್ ಕೊಡುತ್ತೆ. ಸೊ ಅದೇ ರೀಸನಿಂದ ನಾನು ಜಾಸ್ತಿ ಅದ್ರ ಬಗ್ಗೆ ಎಲ್ಲ ಕೇಳಲ್ಲ. ನಾಟ್ ಲೈಕ್ ಐ ಡೋಂಟ್ ಬಿಲೀವ್ ಇಟ್, ಆದರೆ ನನಗೆ somehow ನನ್ನನ್ನು ಕೇಳೋಕ್ಕೆ ಇಷ್ಟಪಡಲ್ಲ. ಬಟ್ ಐ ಬಿಲೀವ್ ಇನ್ ಯೂನಿವರ್ಸ್, ಐ ಬಿಲೀವ್ ಇನ್ ಪಾಸಿಟಿವಿಟಿ, ಮ್ಯಾನಿಫೆಸ್ಟಿಂಗ್. ಸೊ ನಮ್ಮಲ್ಲಿ ನಂಬಿಕೆದು ನಮಗೆ ಬೇಕಾಗಿರುವಂಥ ಕೆಲಸಕ್ಕೆ ನಾವು ಹಾರ್ಡ್ ವರ್ಕ್ ಕೊಡ್ತಾ ಹೋದರೆ ಖಂಡಿತವಾಗ್ಲೂ ರಿಸಲ್ಟ್ಸ್ ಸಿಗುತ್ತೆ. ಸೊ ಜಸ್ಟ್ ಬಿ ಗುಡ್, ಡೂ ಗುಡ್, ಎಲ್ಲ ಒಳ್ಳೇದಾಗುತ್ತೆ. ದೀಕ್ಷಾ ಅವ್ರು ಕೇಳ್ತಾ ಇದ್ದಾರೆ, ಡೋಂಟ್ ಯು ಫೀಲ್ as a content it's overwhelming sometimes? I've started a page recently ಅಂತ 100% ಗೈಸ್. ಯಾಕೆಂದರೆ ನಾನು ಈ ಬ್ರೇಕ್ ತೊಗೊಂಡಿದ್ದು was such a refreshment for me. ಯಾಕೆಂದರೆ ಪ್ರತಿದಿನ ನಾವು ರೀಲ್ಸ್ನ ಪೋಸ್ಟ್ ಮಾಡ್ತಾನೆ ಇರ್ತೀವಿ ಆ್ಯಂಡ್ ಪ್ರತಿದಿನ ಶೂಟ್ ಮಾಡೋದ್ರಿಂದ ಖಂಡಿತವಾಗ್ಲೂ ಕೆಲವು ಸಲ ಇದು ಮೆಂಟಲ್ ಸ್ಟ್ರೆಸ್ನ ಕೂಡ ಕೊಡುತ್ತೆ. ಆ್ಯಂಡ್ ದಿಸ್ ವಾಸ್ ಆಲ್ಸೋ ಒನ್ ಆಫ್ ದ ರೀಸನ್ ಐ ಜಸ್ಟ್ ಟುಕ್ ಅ ಬ್ರೇಕ್. ಯಾಕೆಂದರೆ ಜಸ್ಟ್ ಟು ಕಮ್ ಔಟ್ ಆಫ್ ದಟ್ ಝೋನ್. ಅಂದರೆ ಪ್ರತಿ ಸಲ ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡ್ತಾನೆ ಇರ್ತೀವಿ ಆ್ಯಂಡ್ ನಮಗೆ ನಾವು ಟೈಮ್ ಕೊಟ್ಕೊಡೋದಕ್ಕೂ ಕೂಡ ಕೆಲವು ಸಲ ಆಗಲ್ಲ. ಬಟ್ ಐ ಸ್ಟಿಲ್ ಲವ್ ದಿಸ್ ಜಾಬ್, ಐ ಸ್ಟಿಲ್ ಲವ್ ಶೂಟಿಂಗ್, ಐ ಸ್ಟಿಲ್ ಲವ್ ಆಲ್ ಆಫ್ ದೀಸ್. ಇದನ್ನ ಎಷ್ಟು ಇಷ್ಟಪಡ್ತೀನೋ ಕೆಲವು ಸಲ ಡೆಫಿನೆಟ್ಲಿ ಬಿಕಮ್ಸ್ ಓವರ್ವೆಲ್ಮಿಂಗ್. ಸೊ ಆ ಥರ ಆದಾಗ ಸಣ್ಣ ಪುಟ್ಟ ಬ್ರೇಕ್ನ ತೊಗೊಳ್ಳಿ, ಎಂಜಾಯ್ ಯುವರ್ ಟೈಮ್ ಆ್ಯಂಡ್ ದೆನ್ ಯು ಕ್ಯಾನ್ ಗೆಟ್ ಬ್ಯಾಕ್ ಟು ಯುವರ್ ವರ್ಕ್. ಆ್ಯಂಡ್ ಹೊಸ ಪೇಜ್ ಶುರು ಮಾಡಿದ್ದೀರಾ, ಸೊ ಆಲ್ ದ ಬೆಸ್ಟ್ ಫಾರ್ ಯು. ಸಮೈರಾ ಅವ್ರು ಹೇಳ್ತಾ ಇದ್ದಾರೆ, ಹೈ ಅಬ್ಸರ್ವ್ ದಟ್ ಹೈರಿಂಗ್ ಇಸ್ ಫಾರ್ ಲೋ ವೆನ್ ದ ಜಾಬ್ ಮಾರ್ಕೆಟ್ ವಿಲ್ ಬಿ ಅಪ್, ಕ್ಯಾನ್ ಯು ಅಡ್ವೈಸ್? ಸದ್ಯಕ್ಕೆ ಖಂಡಿತವಾಗ್ಲೂ ದ ಮಾರ್ಕೆಟ್ ಇಸ್ ವೆರಿ ವೆರಿ ಬ್ಯಾಡ್. ಐ ಡೋಂಟ್ ನೋ ಯಾವಾಗ ಅದು ಸರಿ ಹೋಗುತ್ತೆ ಅಂತ, ಬಟ್ ರಿಕ್ವೈರ್ಮೆಂಟ್ಸ್ ಬಂದಾಗ ಐ ವಿಲ್ ಡೆಫಿನೆಟ್ಲಿ ಕೀಪ್ ಯು ಗೈಸ್ ಪೋಸ್ಟೆಡ್. ನನಗೆ ಅಫೋರ್ಡಬಲ್ ಶಾಪಿಂಗ್ಸ್ ಇನ್ ಬ್ಯಾಂಗ್ಳೂರ್ ಅದ್ರ ಬಗ್ಗೆ ಮಾಡಿ, ಇದಕ್ಕೆ ಪ್ರತಿಮನ್ನ ಕರಿತಾ ಇದ್ದೀನಿ ಆಯಿತಾ. ಬಿಕಾಸ್ ನಿಮಗೆಲ್ಲ ಗೊತ್ತಿರ್ಬೋದು, ನಾವು ಇನ್ಸ್ಟಾಗ್ರಾಮಲ್ಲಿ ಒಂದು ಸೀರೀಸ್ನ ಶುರು ಮಾಡಿದ್ದೀವಿ, ಡಿಯೋ ಡಿಸ್ಕವರೀಸ್ ಅಂತ. ಸೊ ಅದರಲ್ಲಿ ಸ್ಪೆಷಲಿ ನಮಗೆ ಇಷ್ಟ ಆಗುವಂಥ ಅಂಗಡಿಗಳು ಅಥವಾ ಅಫೋರ್ಡಬಲ್ ಶಾಪಿಂಗ್ ಅಂಗಡಿಗಳು ಯಾವ್ಯಾವ್ದಿದೆ ಅದನ್ನ ನಾವು ಶೋಕೇಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಅವಳು ಹುಷಾರಿರಲಿಲ್ಲ, ಅದಾದಮೇಲೆ ನಾನು ಬ್ರೇಕ್ ತೊಗೊಂಡೆ. ಸೊ ಇದೇ ರೀಸನಿಂದ ನಾವು ಆ ಸೀರೀಸ್ ಆಫ್ ವೀಡಿಯೋಸ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಬಟ್ ನೆಕ್ಸ್ಟ್ ವೀಕಿಂದ ವಿ ವಿಲ್ ಸ್ಟಾರ್ಟ್ ಶೂಟಿಂಗ್ ಆ್ಯಂಡ್ ಈ ಥರದ ಅಂಗಡಿಗಳನ್ನ ಖಂಡಿತವಾಗ್ಲೂ ನಿಮ್ಮ ಮುಂದೆ ಕರ್ಕೊಂಡ್ಬಂದು ತೋರಿಸ್ತೀವಿ. ಆ್ಯಂಡ್ ಐ ಹೋಪ್ ನಾವು ತೋರಿಸೋವಂಥ ನಾವು ಸಜೆಸ್ಟ್ ಮಾಡುವಂಥ ಅಂಗಡಿಗಳು ನಿಮಗೂ ಇಷ್ಟ ಆಗುತ್ತೆ ಅಂತ. ಸೊ ಡೆಫಿನೆಟ್ಲಿ ಈ ವಿಡಿಯೋಸ್ ಆರ್ ಕಮಿಂಗ್ ಗೈಸ್. ಡೂ ಯೋರ್ ವಾಚ್ ಕಲೆಕ್ಷನ್? ಐ ಡೋಂಟ್ ಹ್ಯಾವ್ ಸೋ ಮೆನಿ ವಾಚಸ್. ನಾನು ಅದೇ ರೀಸನಿಂದ ಅಷ್ಟೊಂದು ಮಾಡಿಲ್ಲ. ನನ್ನ ಹತ್ರ ಅಷ್ಟೊಂದು ವಾಚಸ್ ಇಲ್ಲ, ಏನೊಂದು 6-7 ವಾಚ್ ಇರ್ಬೋದು ಅಷ್ಟೇ. ಬಟ್ ಅದು ನೀವು ನೋಡೋಕೆ ಅಂದರೆ ಒಂದು ಫುಲ್ ವೀಡಿಯೋ ಮಾಡೋಷ್ಟು ನನ್ನ ಹತ್ರ ವಾಚ್ ಇಲ್ಲ. ಪ್ರಾಬ್ಲಿ ಬೇರೆ ಯಾವ್ದಾದ್ರು ವೀಡಿಯೋಸ್ನಲ್ಲಿ ನಾನು ಖಂಡಿತವಾಗ್ಲೂ ಅದನ್ನ ಇಂಟಿಗ್ರೇಟ್ ಮಾಡಿ ನಿಮಗೆಲ್ಲ ತೋರಿಸ್ತೀನಿ. ಐ ವುಡ್ ಲೈಕ್ ಟು ಮೀಟ್ ಯು ಇನ್ ಪರ್ಸನ್. ಡೆಫಿನೆಟ್ ಆಗಿ ತುಂಬ ಜನ ಕೇಳ್ತಾ ಇದ್ದೀರಾ, ಅದೇ ನಂಗೆ ಸ್ವಲ್ಪ ಭಯ ಇದೆ ಮೀಟ್ ಆ್ಯಂಡ್ ಗ್ರೀಟ್ ಮಾಡೋದಕ್ಕೆ ಕೂಡ. ಐ ಡೋಂಟ್ ನೋ, ಯಾಕೆಂದರೆ ನಾನು ಇದಕ್ಕೆ ಮುಂಚೆ ಯಾವತ್ತೂ ಮಾಡೇ ಇಲ್ಲ. ಬಟ್ ಲೆಟ್ ಮೀ ನೋ, ನೀವುಗಳು ಬರ್ತೀರಾ ಅಂತ. ಅಕಸ್ಮಾತ್ ನಾನು ಅರೇಂಜ್ ಮಾಡಿ ಯಾರೂ ಬಂದಿಲ್ಲ ಅಂದರೆ ಐ ಡೋಂಟ್ ನೋ ಅಲ್ವಾ, ಅದೇ ರೀಸನಿಂದ. ಬಟ್ ಲೆಟ್ ಮೀ ನೋ ಇನ್ ದ ಕಾಮೆಂಟ್ ಸೆಕ್ಷನ್, ಮೀಟ್ ಆ್ಯಂಡ್ ಗ್ರೀಟ್ ಮಾಡಬೇಕಾ ಅಂತ. ಓಕೆ, ನೆಕ್ಸ್ಟ್ ಶಿಲ್ಪ ಅವ್ರು ಕೇಳ್ತಾ ಇದ್ದಾರೆ, ಯು ಸೆಡ್ ಯು ಕನ್ಸ್ಟ್ರಕ್ಟಿಂಗ್ ಯೋರ್ ಹೌಸ್, ವೇರ್ ಇಸ್ ಇಟ್, ಹೌ ಮಚ್ ದ ಪ್ಲಾಟ್ ಕಾಸ್ಟ್? ಓಕೆ,
ಸೈಟ್ ರೇಟ್ ಎಲ್ಲ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಇದೆಲ್ಲ ತುಂಬ ಹಳೆ ಸೈಟ್ಗಳಂದರೆ ನಮ್ಮ ಡ್ಯಾಡಿ ತುಂಬ ವರ್ಷಗಳಿಂದ ನಾನು ಹುಟ್ಟೋಕ್ಕಿಂತ ಮುಂಚೆನೇ ಇರ್ಬೋದು, ಐ ಡೋಂಟ್ ಆಮ್ ನಾಟ್ ವೆರಿ ಶೋರ್. ಸೊ ಅವಾಗ ತೊಗೊಂಡಂಥ ಸೈಟ್ಸ್ಗಳೆಲ್ಲ ಇದೆಲ್ಲ. ಸೊ ಇವಾಗ ಏನು ರೇಟ್ ಇದೆ ನೋ ಐಡಿಯಾ. ಬಟ್ ಹೌಸ್ ಕನ್ಸ್ಟ್ರಕ್ಷನ್ ಬಗ್ಗೆ ಐ ಥಿಂಕ್ ಪ್ರಾಬ್ಲಿ ಒಂದು ಸೆಪ್ರೇಟ್ ಬ್ಲಾಗಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ನ ತೋರಿಸ್ತೀನಿ, ಹಾಗೆ ತಿಳಿಸ್ತೀನಿ ಯಾವ ಥರ ಮನೆ ಬರ್ತಾ ಇದೆ ಅಂತ ಕೂಡ. ನಿಮ್ಮ ಹೈಟ್ ಮತ್ತು ವೆಯ್ಟ್ ಎಷ್ಟು, ಯಾಕೆ ಚಾಲೆಂಜ್ ವೀಡಿಯೋಸ್ ಮಾಡ್ತಾ ಇಲ್ಲ ಅಂತ ಕೇಳ್ತಾ ಇದ್ದೀರಾ. ಐ ಟೇಕನ್ ಅ ಬ್ರೇಕ್ ಗೈಸ್. ಸೊ ಗೊತ್ತಿಲ್ಲ ನಾನು ವಾಪಸ್ ವೆಯ್ಟ್ ಲಾಸ್ ವೀಡಿಯೋಸ್ನ ಮಾಡ್ತೀನೋ ಇಲ್ವೋ ಅಂತ ನನಗೆ ಖಂಡಿತವಾಗ್ಲೂ ಕ್ಲಾರಿಟಿ ಇಲ್ಲ. ಬಟ್ ಮೈ ಹೈಟ್ ಇಸ್ ಅರೌಂಡ್ 5.5 ಆ್ಯಂಡ್ ವೆಯ್ಟ್ ಈಗ ಸದ್ಯಕ್ಕೆ ನಾನು 65 kgs ಇದ್ದೀನಿ. ವೆಯ್ಟ್ ಲಾಸ್ ಮಾಡಲೇಬೇಕು. ನನಗೆ ರಚನಾ ಅವ್ರು ಕೇಳ್ತಾ ಇದ್ದೀರಾ ಯುವರ್ ಹಸ್ಬೆಂಡ್ ಪ್ರೊಫೆಷನ್. ಮೈ ಹಸ್ಬೆಂಡ್ ಇಸ್ ಸಾಫ್ಟ್ವೇರ್ ಇಂಜಿನಿಯರ್, ಅಷ್ಟು ಮಾತ್ರ ನನಗೆ ಗೊತ್ತು. ಅದು ಬಿಟ್ಟರೆ ಅವರು ಡೀಟೇಲಾಗಿ ಏನು ಕೆಲಸ ಮಾಡ್ತಾರೆ, ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ, ಅವ್ರ ಸಂಬಳ ಎಷ್ಟು, ಐ ಹ್ಯಾವ್ ನೋ ಐಡಿಯಾ ಗೈಸ್. ಐ ಥಿಂಕ್ ಇದನ್ನು ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ, ನನಗೆ ಮದುವೆ ಆಗಿ ಆಲ್ಮೋಸ್ಟ್ ಈಗ 9 years ಆಗಿದೆ. 9 ವರ್ಷದಲ್ಲಿ ಖಂಡಿತವಾಗ್ಲೂ ನನ್ನ ಹಸ್ಬೆಂಡ್ ಸ್ಯಾಲ್ರಿ ಎಷ್ಟು ಅಂತ ನನಗೆ ಇದುವರೆಗೂ ಗೊತ್ತಿಲ್ಲ. ಆ್ಯಂಡ್ ವಿ ಡೋಂಟ್ ಡಿಸ್ಕಸ್ ಇಟ್ ಆಲ್ಸೋ. ಐ ಥಿಂಕ್ ಅವ್ರು ದುಡಿಯೋದು ಯಾರಿಗೆ, ನಮಗೆ ಅಲ್ವಾ. ಸೊ ಅಷ್ಟು ಗೊತ್ತಿದ್ರೆ ಇಟ್ ಇಸ್ ಸ್ಟಿಲ್ ಓಕೆ. ನನಗೇನು ಬೇಕು, ನನ್ನ ಮಗಳಿಗೆ ಏನು ಬೇಕು, ಫ್ಯಾಮ್ಲಿಗೆ ಏನು ಬೇಕು, ಹಿ ಟೇಕ್ಸ್ ಕೇರ್ ಆಫ್ ಆಲ್ ಆಫ್ ಇಟ್. ಆ್ಯಂಡ್ ಇಬ್ಬರು ಫಿನಾನ್ಸಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಲ್ಲ. ಸೊ ನಾನೇನು ಅರ್ನ್ ಮಾಡ್ತೀನೋ ಅವರೇನು ಅರ್ನ್ ಮಾಡ್ತಾರೆ, ಅಥವಾ ನಾನು ಎಷ್ಟು ಖರ್ಚು ಮಾಡ್ತೀನಿ ಅವ್ರು ಎಷ್ಟು ಖರ್ಚು ಮಾಡ್ತಾರೆ, ನಂಬಿಕೆ ಇದೆ ಇಬ್ಬರು ಮಧ್ಯ ಅಷ್ಟೇ. ಆ್ಯಂಡ್ ತುಂಬ ಜನಕ್ಕೆ ಇದು ಸರ್ಪ್ರೈಸಿಂಗ್ ಆಗಿರ್ಬೋದು ನನಗೆ ಸ್ಯಾಲ್ರಿ ಗೊತ್ತಿಲ್ಲ ಅಂತ ಹೇಳಿದಾಗ. ಬಟ್ ಖಂಡಿತವಾಗ್ಲೂ ನನಗೆ ನನ್ನ ಹಸ್ಬೆಂಡ್ ಸ್ಯಾಲ್ರಿ ಬಗ್ಗೆ ಯಾವ ಡೀಟೇಲ್ಸು ಗೊತ್ತಿಲ್ಲ. ಆದರೆ ನಾನು HR ಅಲ್ವಾ, ಸೊ ನೌಕರಿನಲ್ಲಿ ಅವ್ರ ನಂಬರ್ ಹಾಕಿದ್ರೆ ನನಗೆ CTC ಡೀಟೇಲ್ಸ್ ಸಿಗುತ್ತೆ. ಬಟ್ ಈಸ್ ನೆವರ್ ಅಪ್ಡೇಟೆಡ್ ಇಸ್ ಪ್ರೊಫೈಲ್ ಆನ್ ನೌಕರಿ. ಸೊ ಅಲ್ಲೂ ನನಗೇನು ಡೀಟೇಲ್ಸ್ ಅವ್ರ ಬಗ್ಗೆ ಸಿಕ್ಕಿಲ್ಲ. ಅದರ ಆಲ್ಸೋ ಲವ್ ಯುವರ್ ಆಕ್ಸೆಂಟ್ ವಾಯ್ಸ್ ದ ವೇ ಯು ಕ್ಯಾರಿ ಯುವರ್ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್. ಆದರೆ ನಿಮ್ಮ ಪ್ರೊಫೈಲ್ ಹೆಸರು BB ಅಂತ ಇದೆ, ಸೊ ಐಮ್ ನಾಟ್ ಶೋರ್ ನಿಮ್ಮ ಹೆಸರೇನು ಅಂತ. ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಕಮೆಂಟ್. In Bangalore, which area is your home? I stay in South Bangalore, RR Nagar, Bangalore University. ಈ ಕಡೆ ನಮ್ಮ ಮನೆ ಇರೋದು. ಪ್ಲೀಸ್ ಸಜೆಸ್ಟ್ ಸಮ್ ಗುಡ್ ಅಫೋರ್ಡಬಲ್ ಟೇಲರ್ಸ್. ನಾನು ಹುಡುಕ್ತಾ ಇದ್ದೀನಿ ಗೈಸ್. ನಿಮ್ಗೆ ಯಾರು ಗೊತ್ತಿದ್ರೆ ಪ್ಲೀಸ್ ನನಗೂ ಕೂಡ ಸಜೆಸ್ಟ್ ಮಾಡಿ. ನೆಕ್ಸ್ಟ್ ನನಗೆ ಭಾನುಶ್ರೀ ಅವ್ರು ಹೇಳ್ತಾ ಇದ್ದೀರಾ ಮ್ಯಾಮ್ ಸೂಪರ್, ನೀವು ಎಲ್ಲ ಕೆಲಸನೂ ಆಕ್ಟಿವ್ ಆಗಿ ಮಾಡ್ತೀರಾ, ವರ್ಕ್ ಲೈಫ್ ಫ್ಯಾಮಿಲಿ ಲೈಫ್ ಮ್ಯಾನೇಜ್ ಮಾಡ್ತೀರಾ, ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಸೋ ಮಚ್. ನಂಗೆ ಆ್ಯಕ್ಚುಲಿ ಐಡಿಯಾನೂ ಇರಲಿಲ್ಲ ಅಂದರೆ ಈ ಪೇಜ್ ಶುರು ಮಾಡಿದಾಗ ದಟ್ ಪೀಪಲ್ ವಿಲ್ ಕನೆಕ್ಟ್ ವಿತ್ ಮೀ. ಬಿಕಾಸ್ ಅಂದರೆ ನಾನು ಅಡುಗೆ ಮಾಡೋದಾಗಿರ್ಬೋದು ಅಥವಾ ಆಫೀಸ್ಗೆ ಹೋಗೋದಾಗಿರ್ಬೋದು, ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನನಗೆ ಐಡಿಯಾನೇ ಇರಲಿಲ್ಲ. ಆ್ಯಂಡ್ ಐ ನೆವರ್ ನ್ಯೂ. ಯಾಕೆಂದರೆ ತುಂಬ ಜನ ನನಗೆ ಮೆಸೇಜ್ ಮಾಡ್ತಾ ಇರ್ತೀರ ದಟ್ ಐ ಆಮ್ ಎನ್ ಇನ್ಸ್ಪಿರೇಷನ್, ಅಥವಾ ನನ್ನ ನೋಡಿ ನೀವು ಪ್ರಾಬ್ಲಿ ಇವನ್ ಯು ವಾಂಟ್ ಟು ಸ್ಟಾರ್ಟ್ ವರ್ಕಿಂಗ್ ಆ್ಯಂಡ್ ಆಲ್ ಆಫ್ ದ್ಯಾಟ್ ಅಂತ. ಸೊ ಇಟ್ ಫೀಲ್ಸ್ ರಿಯಲಿ ನೈಸ್. ಐ ಥಿಂಕ್ ನಮ್ಮಿಂದ ನಾವು ಬೇರೆ ಯಾರಿಗಾರು ಒಂದು ಒಳ್ಳೆ ಮೆಸೇಜ್ನ ಕೊಡೋಕ್ಕಾದ್ರೆ ಐ ಥಿಂಕ್ ದಟ್ಸ್ ದ ಬೆಸ್ಟ್ ಆಫ್ ಇಟ್ ಅಲ್ವಾ. ಓಕೆ, ಫ್ರಮ್ ವೇರ್ ಯು ಪರ್ಚೇಸ್ ಗಿಫ್ಟ್ ಫಾರ್ ಸ್ಮಯಾಸ್ ಬರ್ಡೇ. ಸ್ಮಯಾ ಬರ್ಡೇ ವ್ಲಾಗ್ ಯಾಕೆ ಅಪ್ಲೋಡ್ ಮಾಡಿಲ್ಲ? ಐ ಥಿಂಕ್ ಸ್ಮಯಾ ಬರ್ಡೇ ವ್ಲಾಗ್ಸ್ ಬಗ್ಗೆ ತುಂಬ ಕ್ವೆಶನ್ಸ್ ಬಂದಿದೆ. ಸೊ ಎಲ್ಲಾನು ಕ್ಲಬ್ ಮಾಡಿ ಒಟ್ಟಿಗೆ ಆನ್ಸರ್ ಮಾಡ್ತಾ ಇದ್ದೀನಿ. ಗಿಫ್ಟ್ಸ್ನ ನಾನು ಪರ್ಚೇಸ್ ಮಾಡಿದ್ದು ಸಫೈರಿಂದ. ಸಫೈರ್ ರಿಚ್ಮಂಡ್ ಸರ್ಕಲಲ್ಲಿದೆ, ಕೋರ್ಮಂಗ್ಲದಲ್ಲಿದೆ, ಹಾಗೆ ಐ ಥಿಂಕ್ ಇದೆರಡು ನನಗೆ ಗೊತ್ತು, ಬೇರೆ ಎಲ್ಲೂ ನಂಗೆ ಗೊತ್ತಿಲ್ಲ. ಆ್ಯಂಡ್ ಅಲ್ಲೇ ಸಾಮಾನ್ಯವಾಗಿ ನಾನು ಜಾಸ್ತಿ ಪರ್ಚೇಸ್ ಮಾಡೋದು. ಆ್ಯಂಡ್ ಸ್ಮೈಲ್ ಬರ್ಡೇ ವ್ಲಾಗ್ನ ನಾನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಯಾಕೆಂದರೆ ಬ್ರೇಕಲ್ಲಿದ್ದೆ. ಐ ವಾಸ್ ಜಸ್ಟ್ ಟೇಕಿಂಗ್ ದಿಸ್ ಲಾಂಗ್ ಬ್ರೇಕ್. ಈ ವಿಡಿಯೋ ಆದಮೇಲೆ ಖಂಡಿತವಾಗ್ಲೂ ಸ್ಮೈಲ್ ಬರ್ಡೇ ವ್ಲಾಗ್ನ ಕೂಡ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಅವ್ಳ ಬರ್ಡೇ ನಾನು ಅಂದ್ಕೊಂಡಂಗೆ ಆಗಲಿಲ್ಲ. ಐ ಥಿಂಕ್ ಅಂದ್ಕೊಂಡಿದ್ದೆ ಒಂದು ಆಗಿದ್ದೇ ಒಂದು. ಸೊ ಇಟ್ ವಾಸ್ ಅ ಕಂಪ್ಲೀಟ್ ಮೆಸ್ ಅಂತ ಹೇಳ್ಬೋದು. ಸೊ ಯಾಕೆ ಏನು ಅಂತ ನೀವು ಆ ವ್ಲಾಗಲ್ಲಿ ನೋಡಿ. ಭಾವನವ್ರು ಹೇಳ್ತಾ ಇದ್ದಾರೆ ಐ ಸ್ಟಾರ್ಟೆಡ್ ಫಾಲೋಯಿಂಗ್ ಯು ಆನ್ ಇನ್ಸ್ಟಾಗ್ರಾಮ್ ಆಫ್ಟರ್ ಸೀಯಿಂಗ್ ಸೋ ಮಚ್ ರೀಲ್ಸ್ ಆಫ್ ಯೋರ್ಸ್ ಆನ್ ಫೇಸ್ಬುಕ್, ಜಸ್ಟ್ ಲವ್ಡ್ ಯುವರ್ ಲೈಫ್ ಸ್ಟೈಲ್. ನನ್ನ ಹತ್ರ ಫೇಸ್ಬುಕ್ ಅಕೌಂಟೇ ಇಲ್ಲ, ಆನೆಸ್ಟ್ ಆಗಿ ನಾನು ಫೇಸ್ಬುಕ್ಕಲ್ಲಿ ಇಲ್ಲ. ಬಟ್ ಐ ಡೋಂಟ್ ನೋ ನನ್ನ ವೀಡಿಯೋಸ್ ಫೇಸ್ಬುಕ್ಕಲ್ಲಿ ಹೇಗೆ ಹೋಗ್ತಾ ಇದೆ ಅಂತ. ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಫಾಲೋಯಿಂಗ್ ಮೀ ಆನ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ಕಮೆಂಟ್ ಎಸ್ ವೆಲ್. ಪ್ಲೇಸ್ ಐ ಆಮ್ ಫ್ರಮ್ ಬ್ಯಾಂಗ್ಳೂರ್ ಗೈಸ್. ಸೊ ನನ್ನ ತಂದೆ ಮಂಡ್ಯದಿಂದ, ನಮ್ಮಮ್ಮ ಶಿವಮೊಗ್ಗದಿಂದ. ನಾವು ಬೆಂಗಳೂರಲ್ಲಿ ಹುಟ್ಟಿಲ್ಲ ಇಲ್ಲಿ, ಬಟ್ ಶಿವಮೊಗ್ಗದಲ್ಲೇ ನಾನು ಹುಟ್ಟಿದ್ದು. ಬಟ್ ಇದ್ದಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲೇ. ಸೊ ಹಾಗಾಗಿ ಬೆಂಗಳೂರೇ ನಮ್ಮೂರು. ಹೌ ಡು ಯು ಮ್ಯಾನೇಜ್ ಯುವರ್ ಟೈಮ್? ದಿಸ್ ಇಸ್ ವೆರಿ ಡಿಫಿಕಲ್ಟ್. ನಂಗೆ 24 hours ದಿನಕ್ಕೆ ಸಾಕು ಆಗ್ತಾನೇ ಇಲ್ಲ. ಐ ಥಿಂಕ್ ಇನ್ನೂ ಜಾಸ್ತಿ ಅವರ್ಸ್ ಬೇಕು ನನಗೆ, ಎಸ್ಪೆಷಲಿ ನನ್ನ ಸ್ಕೆಡ್ಯೂಲ್ನ ನೋಡಿದಾಗ. ಬಟ್ ಸಮಹೌ ನಡೀತಾ ಇದೆ. ವಾಟ್ ಈಸ್ ಯುವರ್ ಗ್ರೇಟೆಸ್ಟ್ ಡ್ರೀಮ್ ಆರ್ ಗೋಲ್? ಐ ಥಿಂಕ್ ಇದಕ್ಕೆ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಕೂಡ ಆನ್ಸರ್ ಮಾಡಿದೆ. ಸೊ ನಂಗೆ ಆ ಥರದ ಬಿಗ್ ಡ್ರೀಮ್ಸ್ ಅಥವಾ ಬಿಗ್ ಗೋಲ್ಸ್ ಅನ್ನೋದು ಏನೂ ಇಲ್ಲ ಸದ್ಯಕ್ಕೆ ಲೈಫಲ್ಲಿ. ಸೊ ಐ ಎಂಜಾಯ್ ದ ಪ್ರೆಸೆಂಟ್. ಆದರೆ ಇವತ್ತೇನಾಗ್ತಿದೆ ಅದನ್ನ ಎಂಜಾಯ್ ಮಾಡ್ತೀನಿ. ಇವತ್ತೇನು ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಸೊ ನಾಳೆ ಬಗ್ಗೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಡಲ್ಲ. ಅಥವಾ ಬಿಕಾಸ್ ಐ ಥಿಂಕ್ ಲೈಫ್ ಇಸ್ ವೆರಿ ಅನ್ಪ್ರೆಡಿಕ್ಟಬಲ್ ಅಲ್ಲ. ಸೊ ನಾವು ತೀರಾ ಪ್ಲ್ಯಾನ್ ಮಾಡಿದಾಗ ಥಿಂಗ್ಸ್ ವಿಲ್ ನೆವರ್ ವರ್ಕ್ಔಟ್. ಸೊ ನಾನು ಆದಷ್ಟು ಐ ಜಸ್ಟ್ ವಾಂಟ್ ಟೇಕ್ ಆರ್ ಜಸ್ಟ್ ಗೋ ವಿತ್ ದ ಫ್ಲೋ ಅಂತ ಹೇಳ್ಬೋದು. ಏನು ಬರುತ್ತೋ ಬರಲಿ, ಹಿಂಗೆ ಬರುತ್ತೋ ಬರಲಿ, ಹೋಗ್ತಾ ಇರೋಣ, ಆರಾಮಾಗಿರೋಣ. ಇಫ್ ಯು ಆಸ್ಕ್ ಮೀ ವಾಟ್ ಇಸ್ ದ ಬಿಗ್ಗೆಸ್ಟ್ ಡ್ರೀಮ್ ಆರ್ ಗೋಲ್, ಐ ಥಿಂಕ್ ನನಗೆ ಖುಷಿಯಾಗಿರೋದು, ಐ ಥಿಂಕ್ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್.
ಲೈಫಲ್ಲಿ ಖುಷಿ ಪ್ರೀತಿ ಎರಡೂ ಇದ್ದರೆ ಐ ಥಿಂಕ್ ದಟ್ ಈಸ್ ಮೋರ್ ದೆನ್ ಇನಫ್. ಅದು ಬಿಟ್ಟರೆ ಐ ಥಿಂಕ್ ಕರಿಯರ್ ವೈಸ್ ಐ ಡೆಫಿನೆಟ್ಲಿ ವಾಂಟ್ ಟು ಸಿ ಮೀ ಮೋರ್ ಸಕ್ಸಸ್ಫುಲ್. ಅಷ್ಟೇ ಗೈಸ್. ತುಂಬ ತುಂಬ ಚಿಕ್ಕ ಚಿಕ್ಕ ಆಸೆಗಳಿದೆ ನನಗೆ, ದೊಡ್ಡ ದೊಡ್ಡ ಆಸೆಗಳಿಲ್ಲ. ನೆಕ್ಸ್ಟ್ ನನಗೆ ಮೇಘ್ನವ್ರು ಕೇಳ್ತಾ ಇದ್ದೀರಾ, ಹೌ ಡು ಯು ಮ್ಯಾನೇಜ್ ಯುವರ್ ವರ್ಕ್, ಡಯಟ್, ವರ್ಕೌಟ್, ಅರ್ಲಿ ಮಾರ್ನಿಂಗ್ ಶಿಫ್ಟ್ಸ್, ಕ್ಯಾನ್ ಯು ಗಿವ್ ಎನಿ ಸಜೆಷನ್? ನಾನು ಯಾವ ಡಯಟು ಫಾಲೋ ಮಾಡ್ತಾ ಇಲ್ಲ, ಯಾವ ವರ್ಕೌಟು ಫಾಲೋ ಮಾಡ್ತಾ ಇಲ್ಲ. ಐ ಥಿಂಕ್ ಐ ಆಮ್ ಹ್ಯಾವಿಂಗ್ ದ ವರ್ಸ್ಟ್ ಸ್ಕೆಡ್ಯೂಲ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಸೊ ವಾಪಸ್ ಒಳ್ಳೆ ಟ್ರ್ಯಾಕಿಗೆ ಬರೋದಕ್ಕೆ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ. ಸೊ ನನ್ನ ಅಡ್ವೈಸ್ ಇದಕ್ಕೆ ತಗೊಳ್ಳೇಬೇಡಿ. ಲೆಟ್ ಮೀ ಗೆಟ್ ಬ್ಯಾಕ್ ಟು ಮೈ ಟ್ರ್ಯಾಕ್ ಫಸ್ಟ್ ಆ್ಯಂಡ್ ದೆನ್ ಪ್ರಾಬ್ಲಿ ಅಡ್ವೈಸ್ ಎವ್ರಿಬಡಿ. ಹಾಯ್ ಮ್ಯಾಮ್, ವೇರ್ ಆರ್ ಯು ಇನ್ ಆರ್ ಆರ್ ನಗರ್, ವೇರ್ ಇಸ್ ಯುವರ್ ನ್ಯೂ ಹೋಮ್? ಆರ್ ಆರ್ ನಗರಲ್ಲಿ ನಮ್ಮ ಮನೆ ಇಲ್ಲ. ಆರ್ ಆರ್ ನಗರಲ್ಲಿ ನಾನು ಅವಾಗವಾಗ ಬರ್ತಾ ಇರ್ತೀನಿ, ಏಕೆಂದರೆ ಅದು ನಮ್ಮ ಮನೆಗೆ ಹತ್ತಿರ. ನಾನಿರೋದು ಬ್ಯಾಂಗ್ಳೂರು ಯೂನಿವರ್ಸಿಟಿನಲ್ಲಿ, ಹಾಗೆ ನಮ್ಮ ಹೊಸ ಮನೆ ನಾವು ಕನ್ಸ್ಟ್ರಕ್ಟ್ ಮಾಡ್ತಿರೋದು ಕೂಡ ಬ್ಯಾಂಗ್ಳೂರು ಯೂನಿವರ್ಸಿಟಿನಲ್ಲೇ. ಸಂತೋಷ್ ಅವರು ಹೇಳ್ತಾ ಇದ್ದಾರೆ, ವಿ ಒನ್ ಸಾ ಯು ಅಟ್ ಹೈದರಾಬಾದ್ ಬಿರಿಯಾನಿ ಹೋಟೆಲ್ ಆರ್ ಆರ್ ನಗರ್. 100% ನೋಡಿರ್ತೀರ, ಯಾಕೆಂದರೆ ನಾನು ಅಲ್ಲಿಗೆ ಬರ್ತಾ ಇರ್ತೀನಿ. ಸೊ ನೆಕ್ಸ್ಟ್ ಟೈಮ್ ನೀವು ನನ್ನ ನೋಡಿದಾಗ ಪ್ಲೀಸ್ ಕಮೆಂಟ್ ಸೇ ಹಾಯ್. ಏಕೆಂದರೆ ನನಗೆ ಗೊತ್ತಿರಲ್ಲ ನೀವು ಅಂದರೆ ನಾವು ನಿಮ್ಮನ್ನ ನೋಡಿರಲ್ಲ ಅಲ್ಲ, ಸೊ ಅದೇ ನೀವು ನಮ್ಮನ್ನ ನೋಡಿರ್ತೀರ. ಸೊ ಯಾರೇ ಆಗಿರಲಿ, ಇಫ್ ಯು ಸಿ ಮೀ ಸಮ್ವೇರ್ ಪ್ಲೀಸ್ ಕಮೆಂಟ್ ಸೇ ಹಾಯ್ ಟು ಮೀ ಆ್ಯಂಡ್ ಐ ವಿಲ್ ರಿಯಲಿ ಬಿ ಹ್ಯಾಪಿ ಟು ಟಾಕ್ ಟು ಯು ಗೈಸ್. ನೆಕ್ಸ್ಟ್ ನನಗೆ ವೇ ಡಿಡ್ ಯು ಗ್ರ್ಯಾಜುಯೇಟ್, ವಾಟ್ ವಾಸ್ ಯುವರ್ ಫಸ್ಟ್ ಕಂಪ್ನಿ? ನನ್ನ ಫಸ್ಟ್ ಕಂಪ್ನಿ ನಾನು ಡಿಪ್ಲೊಮಾ ಮಾಡಬೇಕಾದ್ರೆ ನನಗೆ ಕ್ಯಾಂಪಸಲ್ಲಿ ಸೆಲೆಕ್ಷನ್ ಆಗಿತ್ತು ಆ್ಯಂಡ್ IBM ಅನ್ನೋ ಕಂಪ್ನಿನ ಜಾಯಿನ್ ಮಾಡಿದ್ದೆ. ದಿಸ್ ಇಸ್ ಆಲ್ಮೋಸ್ಟ್ ಇನ್ 2011. ಸೊ 2011ಅಲ್ಲಿ IBMನ ಜಾಯಿನ್ ಆಗಿದ್ದೆ, 11 or 12 ಅನಿಸುತ್ತೆ. ಸೊ ದಟ್ ವಾಸ್ ಮೈ ಫಸ್ಟ್ ಕಂಪ್ನಿ ಆ್ಯಂಡ್ ಅವಾಗ ನನ್ನ ಸಂಬಳ ಇದ್ದಿದ್ದು 25,000. ಸೊ ನನ್ನ ಫಸ್ಟ್ ಕಂಪ್ನಿ ಫಸ್ಟ್ ಸ್ಯಾಲ್ರಿ ವಾಸ್ 25,000 ಆ್ಯಂಡ್ ಅಲ್ಲಿಂದ ಇಲ್ಲಿ ತನಕ ಆಲ್ಮೋಸ್ಟ್ ಈಗ 13 years ಆಗಿದೆ ಆ್ಯಂಡ್ ಐವ್ ಡೆಫಿನೆಟ್ಲಿ ಕಮ್ ಅ ಲಾಂಗ್ ವೇ. ನನಗೆ ಹ್ಯಾವ್ ಯು ಎವರ್ ಬೀನ್ ಬಿಟ್ರೇಡ್ ಬೈ ಯೋರ್ ಫ್ರೆಂಡ್ಸ್ ಬಿಟ್ವೀನ್ ಲವ್ ಯೋರ್ ವಾಯ್ಸ್ ಆ್ಯಂಡ್ ವೈಬ್? ಥ್ಯಾಂಕ್ ಯು ಸೋ ಮಚ್. ಬಿಟ್ರೇಡ್ ಬೈ ಫ್ರೆಂಡ್ಸ್ ತುಂಬ ಸಲ ಆಗಿದೆ, ತುಂಬ ಸಲ ಆಗಿದೆ. ಆ್ಯಂಡ್ ನನಗೆ ನನ್ನ ಲೈಫಲ್ಲಿ ಇರೋದು ತುಂಬ ಅಂದರೆ ತುಂಬ ಕಮ್ಮಿ ಫ್ರೆಂಡ್ಸ್ ಆಯಿತಾ. ಆ್ಯಂಡ್ ಪ್ರಾಬಬ್ಲಿ ನಾನು ಎಲ್ಲರ ಜೊತೆ ತುಂಬ ಬೇಗ ಮಿಂಗಲ್ ಆಗಲ್ಲ. ಆ್ಯಂಡ್ ಮಿಂಗಲ್ ಆದರೆ ಐ ವಿಲ್ ಡೆಫಿನೆಟ್ಲಿ ಬಿ ವೆರಿ ವೆರಿ ಟ್ರೂ ಟು ದೆಮ್. ಆ್ಯಂಡ್ ಕೆಲವು ಸಲ ಫ್ರೆಂಡ್ಶಿಪ್ಪಲ್ಲಿ ಆಗಿದೆ, ಐ ಡೋಂಟ್ ವಾಂಟ್ ಟು ನೇಮ್ ಎನಿಬಡಿ ಆರ್ ಐ ಡೋಂಟ್ ವಾಂಟ್ ಟು ಸೇ ನೇಮ್ಸ್, ಬಟ್ ಅಕಸ್ಮಾತ್ ನನಗೆ ಆ ಪರ್ಸನ್ ಅಥವಾ ಫ್ರೆಂಡ್ಶಿಪ್ ಇಫ್ ಇಟ್ಸ್ ರಿಯಲಿ ಇಂಪಾರ್ಟೆಂಟ್, ಐ ಮೇಕ್ ಎಫರ್ಟ್ಸ್ ಟು ಗೋ ಬ್ಯಾಕ್ ಟು ದೆಮ್. ಐ ಡೋಂಟ್ ನೋ, ಬಟ್ ಬಿಟ್ರೇಯಲ್ ಇಸ್ ಅ ಪಾರ್ಟ್ ಆಫ್ ಇಟ್ ಅಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಕೆಲವರು ಪಾಠ ಕಲ್ಸಕ್ಕೆ ಬಂದಿರ್ತಾರೆ, ನಾವು ಪಾಠ ಕಲ್ಸ್ಕೋಬೇಕು, ಹೋಗ್ತಾ ಇರಬೇಕು ಅಷ್ಟೇ. ಬೆಳಕಿದ್ದಾಗ ವಿಡಿಯೋ ಶುರು ಮಾಡಿದ್ದು, ಕತ್ಲಾದರೂ ನನ್ನ ವಿಡಿಯೋ ಇನ್ನೂ ಮುಗ್ದಿಲ್ಲ. ಇಷ್ಟು ಡಿಸ್ಟರ್ಬೆನ್ಸ್, ಆಚೆ ಕಡೆ ಟ್ರಾಫಿಕ್, ಈ ಕಡೆಯಿಂದ ಇವ್ರುಗಳು ಕರೀತಾ ಇರ್ತಾರೆ. ಹ್ಯಾವ್ ಯು ಎವರ್ ಗಾಟ್ ಇನ್ ಟು ಸೀರಿಯಸ್ ಫೈಟ್ ವಿತ್ ಯೋರ್ ಹಸ್ಬೆಂಡ್? ನಾವು ಮದುವೆ ಆಗಿ 9 ವರ್ಷ ಆಗಿದೆ, 9 ವರ್ಷದಲ್ಲಿ ನಾವು ಜಗಳ ಆಡದೇ ಇರ್ತೀವಿ. ಐ ಥಿಂಕ್ ಎನಿ ಹಸ್ಬೆಂಡ್ ಆ್ಯಂಡ್ ವೈಫ್, ಐ ಥಿಂಕ್ ಎಲ್ಲರೂ ಜಗಳ ಆಡ್ತಾರೆ. ಆ್ಯಂಡ್ ನಾವು ವಿ ಆರ್ ನೋ ಸ್ಪೆಷಲ್, ಸೊ ನಾವು ಖಂಡಿತವಾಗ್ಲೂ ಜಗಳ ಆಡಿದ್ವಿ. ಇನ್ಫ್ಯಾಕ್ಟ್ ಐ ಥಿಂಕ್ ನಾಡಿದ್ದು ಮಹಾಲಯ ಅಮಾವಾಸ್ಯೆ ಇದೆ ಅಲ್ಲ, ಸೊ ಎಕ್ಸಾಕ್ಟ್ಲಿ 1 ವರ್ಷದ ಹಿಂದೆ ಇದೇ ಹಬ್ಬದ ದಿವಸ ಐ ಥಿಂಕ್ ಸಿಕ್ಕಾಪಟ್ಟೆ ಸೀರಿಯಸ್ ಫೈಟ್ ಆಗಿತ್ತು ನನಗೂ ನನ್ನ ಹಸ್ಬೆಂಡ್ಗೂ. ಆ್ಯಂಡ್ ನನ್ನ ಸ್ಮೈನ್ ಕರ್ಕೊಂಡು ಸ್ವಲ್ಪ ಹೊತ್ತು ಆಚೆ ಕೂಡ ಹೊರಟೋಗಿದ್ದೆ, ಜಗಳ ಮಾಡಿ ಕೋಪ ಮಾಡಿಕೊಂಡು. ಆ್ಯಂಡ್ ಇವತ್ತು ಬೆಳಿಗ್ಗೆ ಕೂಡ ಅದನ್ನ ನೆನೆಸ್ಕೊತಾ ಇದ್ವಿ. ವಿ ವರ್ ಲೈಕ್ ಅಮಾವಾಸ್ಯೆ ಹತ್ರ ಬರ್ತಾ ಇದೆ, ಸೊ ಇಬ್ಬರು ಕೂಲಾಗಿರೋಣ, ತಾಳ್ಮೆಯಿಂದ ಇರೋಣ, ಇಬ್ಬರು ಕಿಚ್ಚಾಡೋದು ಬೇಡ ಅಂತ ಇಲ್ಲ. ಸೊ ಐ ಥಿಂಕ್ ಇಟ್ಸ್ ವೆರಿ ಕಾಮನ್. ಆ್ಯಂಡ್ ಆ ಹೀಟ್ ಆಫ್ ದ ಮೂಮೆಂಟಲ್ಲಿ ಜಗಳ ಆಡಿರ್ತೀವಿ, ಬಟ್ ಅದಾದಮೇಲೆ ಐ ಥಿಂಕ್ ಎವ್ರಿಥಿಂಗ್ ಗೆಟ್ಸ್ ಬ್ಯಾಕ್ ಟು ನಾರ್ಮಲ್. ಆ್ಯಂಡ್ ಅದೇ ಥರ ಅನಿಸುತ್ತೆ ಎಲ್ಲ ರಿಲೇಷನ್ಶಿಪ್ ಕೂಡ. ಆ್ಯಂಡ್ ಎಲ್ಲರ ಮಧ್ಯೆನೂ ಜಗಳ ಇದ್ದೇ ಇರುತ್ತೆ. ಆ್ಯಂಡ್ ನಾವು ಕೂಡ ತುಂಬ ಸೀರಿಯಸ್ ಆಗೆಲ್ಲ ಜಗಳ ಆಡಿದ್ವಿ. ಆ್ಯಂಡ್ ನಂಗೆ ನೆನಪಿದೆ, ಐ ಥಿಂಕ್ ಮಾಲ್ಡೀವ್ಸ್ಗೆ ಹೋದಾಗಲೂ ಕೂಡ ಒಂದ್ಸಲಿ ಜಗಳ ಆಡಿದ್ದೆ ಅವ್ರ ಜೊತೆ. ತುಂಬ ಸಲ ಆಡಿದ್ದೀನಿ, ಇನ್ಫ್ಯಾಕ್ಟ್ 1-2 ಸಲ ಅಲ್ಲ. ಐ ಥಿಂಕ್ ದಿನ ಐ ಥಿಂಕ್ ಜಗಳ ಆಗ್ತಾನೆ ಇರುತ್ತೆ. ಸೊ ದಟ್ಸ್ ಕ್ವೈಟ್ ಕಾಮನ್ ಗೈಸ್. ಶ್ರುತಿ ಅವ್ರು ಕೇಳ್ತಾ ಇದ್ದೀರಾ, ಹೌ ಆರ್ ಯು ಬ್ಯಾಲೆನ್ಸಿಂಗ್ ಯೋರ್ ಮಾಮ್ ಆ್ಯಂಡ್ ಹಸ್ಬೆಂಡ್? ಬ್ಯಾಲೆನ್ಸ್ ಮಾಡೋದೇನಿದೆ ನನ್ನ ಗಂಡ ನಮ್ಮ ಅಮ್ಮನ ಮಧ್ಯ. ಐ ಥಿಂಕ್ ತುಂಬ ಜನಕ್ಕೆ ಅದು ನಿಮಗೆ ಗೊತ್ತಿಲ್ಲ ಅಂತಲೂ. ಅಂದರೆ ಮೈ ಹಸ್ಬೆಂಡ್, ನಾನು ಮದುವೆ ಆಗಿರೋದು ನನ್ನ ಫ್ಯಾಮ್ಲಿ ನಲ್ಲೊಬ್ಬರೇ. ಆ್ಯಂಡ್ ಹೀಸ್ ಮೈ ಕಸಿನ್, ಹೀಸ್ ನಾಟ್ ಮೈ ಕಸಿನ್ ಬ್ರದರ್, ಸಾರಿ, ನಮ್ಮ ಅಮ್ಮನ ಕಸಿನ್ ಬ್ರದರ್ ಅವರು. ಆ್ಯಂಡ್ ಮುಂಚೆಯಿಂದನೂ ನಮ್ಮ ಅಮ್ಮಂಗೆ ಅವ್ರ ಪರಿಚಯ, ಸೊ ಅಕ್ಕ ತಮ್ಮನ ಥರನೇ ಅವರು ಇರೋದಲ್ಲ. ಸೊ ಡೆಫಿನೆಟ್ ಆಗಿ ದೇ ರಿಲೇಷನ್ಶಿಪ್ ಇಸ್ ಗುಡ್. ಆ್ಯಂಡ್ ಎಷ್ಟೋ ಸಲ ಐ ಫೀಲ್ ಲೈಕ್ ಎನ್ ಔಟ್ಸೈಡರ್ ಅವ್ರ ಮಧ್ಯ. ಸೊ ಇದರಲ್ಲಿ ನಾನು ಬ್ಯಾಲೆನ್ಸ್ ಮಾಡೋವಂಥದ್ದು ಏನೂ ಇಲ್ಲ. ಸೊ ಒಳ್ಳೆ ರಿಲೇಷನ್ಶಿಪ್ ಇರೋದ್ರಿಂದ ಐ ಥಿಂಕ್ ಇಟ್ಸ್ ವೆರಿ ಈಸಿ ಫಾರ್ ಆಲ್ ಆಫ್ ಇಸ್ ಒಟ್ಟಿಗೆ ಇರೋದಕ್ಕೆಲ್ಲ. ನೆಕ್ಸ್ಟ್ ಕ್ವೆಶನ್, ವಾಟ್ ಇಸ್ ಸ್ಮಯಾ ಮೀನಿಂಗ್ ಆ್ಯಂಡ್ ಹೌ ಡಿಡ್ ಯು ಸೆಲೆಕ್ಟ್ ದಿಸ್ ನೇಮ್? ಐ ಥಿಂಕ್ ತುಂಬ ಜನ ನಂಗೆ ಹೇಳಿದ್ದೀರಾ ತುಂಬ ಡಿಫ್ರೆಂಟ್ ಆಗಿರೋ ಹೆಸರು. ಆ್ಯಂಡ್ ತುಂಬ ಜನ ತುಂಬ ರಾಂಗಾಗಿ ಕೂಡ ಪ್ರೊನೌನ್ಸ್ ಮಾಡ್ತೀರಾ ಸ್ಮೈನ್ ಹೆಸರನ್ನ. ಇವಳಿಗೆ ಅಂದರೆ ಸ್ಮಯ ಹುಟ್ಟಿದಾಗ ನಾವು ಜಾತಕ ಎಲ್ಲ ಬರೆಸಿದಾಗ ನಮಗೆ ಕೆಲವು ಲೆಟರ್ಸ್ ಬಂದಿತ್ತು, ಯಾವ್ಯಾವ ಲೆಟರ್ಸಿಂದ ಹೆಸರಿಡ್ಬೋದು ಅಂತ. ಸೊ ಅದರಲ್ಲಿ S ಇತ್ತು, D ಇತ್ತು, ಐ ಥಿಂಕ್ ಇನ್ನೊಂದು 2 ಲೆಟರ್ ಇತ್ತು. ಆ್ಯಂಡ್ ತುಂಬ ಕನ್ಫ್ಯೂಷನಲ್ಲಿದ್ವಿ ಯಾವ ಹೆಸರಿಡೋದು ಅಂತ. ಆ್ಯಂಡ್ ಐ ಆಲ್ಮೋಸ್ಟ್ 6 months ತೊಗೊಂಡಿದ್ದೀನಿ ಅನ್ಸಿದೆ ಅವಳಿಗೆ ಹೆಸರಿಡೋಕ್ಕೂ ಅವಾಗ.
ಆ್ಯಂಡ್ ಎಸ್ ಇಂದ ಇಡೋಣ ಅಂತ ಡಿಸೈಡ್ ಮಾಡಿದ್ವಿ ನಾವು. ಆ್ಯಂಡ್ ಅದೇ ಇದೇ ಎಲ್ಲ ಲೆಟರ್ಸಲ್ಲಿ ಐ ಥಾಟ್ ಎಸ್ ಇಂದ ಹೆಸರಿಡೋಣ ಅಂತ. ಆ್ಯಂಡ್ ಎಸ್ ವಾಸ್ ಆಲ್ರೆಡಿ ದೇರ್. ಆ್ಯಂಡ್ SMAY ಅನ್ನೋದು ಸ್ಮಯ ಹೆಸರಲ್ಲ. ಸೊ MA ಇಸ್ ಮೈ ಹಸ್ಬೆಂಡ್ಸ್ ಫಸ್ಟ್ 2 ಲೆಟರ್. ನನ್ನ ಹಸ್ಬೆಂಡ್ ಹೆಸರು ಮಂಜುನಾಥ್. ಸೊ ಅವ್ರದ್ದು ಫಸ್ಟ್ 2 ಲೆಟರ್ಸ್ ಇಸ್ MA. YA ಇಸ್ ಮೈ ಲಾಸ್ಟ್ 2 ಲೆಟರ್ಸ್, DIVYA. ಸೊ ಎರಡನ್ನೂ ಕಂಬೈನ್ ಮಾಡಿದಾಗ ಅದು ಮಾಯಾ ಅಂತ ಬರ್ತಿತ್ತು. ಆ್ಯಂಡ್ ಎಸ್ನ ಆ್ಯಡ್ ಮಾಡಿದಾಗ ಇಟ್ ಬಿಕೇಮ್ ಸ್ಮಯ. ಆ್ಯಂಡ್ ಅದ್ರ ಅರ್ಥ ಎಲ್ಲ ಹುಡುಕ್ತಾ ಹೋದಾಗ ಸ್ಮಯ ಮೀನ್ಸ್ ಸ್ಮೈಲ್ ಅಂತ ಆಯಿತು. ಸೊ ಐ ಥಿಂಕ್ ದಟ್ ವೇಸ್ ಇದೇ ರೀಸನಿಂದ ನಾವು ಸ್ಮಯ ಅಂತ ಹೆಸರಿಟ್ವಿ. ಯಾಕೆಂದರೆ ನಮ್ಮಿಬ್ಬರು ಹೆಸರನ್ನು ಕಂಬೈನ್ ಮಾಡಿದ್ವಿ. ಅದ್ರ ಜೊತೆಗೆ ಅವಳಿಗೆ ಹಾರೋಸ್ಕೋಪಲ್ಲಿ ಬಂದಿದ್ದ ಲೆಟರ್ನ ಕೂಡ ಇಡೋಂಗಾಯಿತು. ಸೊ ದಿಸ್ ಇಸ್ ಹೌ ಸ್ಮಯ ಕೇಮ್. ಐ ಥಿಂಕ್ ತುಂಬ ಜನ ಇದನ್ನ ನಂಗೆ ಲಾಸ್ಟ್ ಟೈಮ್ ಕೂಡ ಕೇಳಿದ್ರಿ, ಆನ್ಸರ್ ಮಾಡೋಕ್ಕಾಗಿರಲಿಲ್ಲ. ಬಟ್ ಐ ಥಿಂಕ್ ಅದಾದಮೇಲೆ ತುಂಬ ಜನ ಈ ಹೆಸರನ್ನ ಅವ್ರವ್ರ ಮಕ್ಳಿಗೂ ಕೂಡ ಇಟ್ಟಿದ್ದಾರೆ. ಐ ಥಿಂಕ್ ನನಗೆ ಗೊತ್ತಿರೋರು ಎಷ್ಟೊಂದು ಜನ ಕೂಡ ಇದೇ ಹೆಸರನ್ನ ಸೆಲೆಕ್ಟ್ ಮಾಡಿದ್ರು. ಸೊ ಐ ವಾಸ್ ಲೈಕ್ ನೈಸ್ ನೇಮ್. ಸೀಕ್ರೆಟ್ ಆಫ್ ಸಕ್ಸಸ್ ಅಂತ ಕೇಳ್ತಾ ಇದ್ದೀರಾ? ಹಾರ್ಡ್ ವರ್ಕ್ ಗೈಸ್, ಹಾರ್ಡ್ ವರ್ಕ್ ಆ್ಯಂಡ್ ಕನ್ಸಿಸ್ಟೆನ್ಸಿ. ಐ ಥಿಂಕ್ ದೇರ್ ಇಸ್ ನೋ ಅದರ್ ಸೀಕ್ರೆಟ್ ಫಾರ್ ಇಟ್. ನಿಮ್ಮ ಕೆಲಸನ ನೀವು ನಿಷ್ಠೆಯಿಂದ ಮಾಡಿ, ಖಂಡಿತವಾಗ್ಲೂ ಸಕ್ಸಸ್ ಇಸ್ ಗೋನ್ ಟು ಕಮ್ ಆನ್ ಯುವರ್ ವೇ. ಪ್ರಿಯಾ ಶೆಟ್ಟಿ ಅವ್ರು ಕೇಳ್ತಾ ಇದ್ದಾರೆ, ಎನಿ ಇನ್ ಲಾಸ್ ಪ್ರಾಬ್ಲಮ್ ವಿಲ್ ದೇ ಇಂಟರ್ಫಿಯರ್? ನನಗೆ ಯಾವುದೇ ಥರದ ಪ್ರಾಬ್ಲಮ್ಸ್ ಇಲ್ಲ ಇನ್ ಲಾಸ್ ಕಡೆಯಿಂದ. ಸೊ ಇಟ್ಸ್ ಅ ವೆರಿ ನೈಸ್, ಅಂದರೆ ದೇ ನೋ ಮೀ ಅಲ್ಲ, ಅವ್ರಿಗೆ ಮುಂಚೆಯಿಂದನೂ ನಾನು ಹೇಗೆ ಅಂತ ಗೊತ್ತು, ನಾನು ಯಾವ ರೀತಿ ಇರೋದು ಅಂತ ಗೊತ್ತು. ಸೊ ಖಂಡಿತವಾಗ್ಲೂ ದೇರ್ ಇಸ್ ನೋ ಪ್ರಾಬ್ಲಮ್ ಬಿಟ್ವೀನ್ ಅಸ್. ಆ್ಯಂಡ್ ಅವ್ರು ಯಾವುದೇ ಥರದ ವಿಷಯಕ್ಕೂ ಇಂಟರ್ಫಿಯರ್ ಆಗಲ್ಲ. ಅವ್ರ ಪಾಡಿ ಅವ್ರು ಇರ್ತಾರೆ, ನಮ್ಮ ಪಾಡಿ ನಾವು ಇರ್ತೀವಿ. ಆ್ಯಂಡ್ ದೇ ಹ್ಯಾಪಿ ಇಫ್ ವಿ ಆರ್ ಹ್ಯಾಪಿ. ಸೊ ನಾವು ಖುಷಿಯಾಗಿದ್ರೆ ಅವ್ರು ಖುಷಿಯಾಗಿರ್ತಾರೆ. ಸೊ ನಮಗೇನು ಖುಷಿ ಕೊಡುತ್ತೋ ನಾವು ಅದನ್ನು ಮಾಡ್ತೀವಿ. ಆ್ಯಂಡ್ ಯಾವುದೇ ಥರದ ಇಂಟರ್ಫಿಯರೆನ್ಸ್ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ, ಇಟ್ ಇಸ್ ಸೋ ಟಫ್ ಟು ಮ್ಯಾನೇಜ್ ವರ್ಕ್ ಆ್ಯಂಡ್ ಬೇಬಿ, ಯು ಆರ್ ಡೂಯಿಂಗ್ ಗ್ರೇಟ್, ಥ್ಯಾಂಕ್ ಯು ಸೋ ಮಚ್ ಸುಪ್ರೀತಾ. ಡಿಂಪಿ ಅವ್ರು ಕೇಳ್ತಾ ಇದ್ದಾರೆ, ಮ್ಯಾಮ್ ನೀವು ಮನೇನ ಹೇಗೆ ಮೇಂಟೈನ್ ಮಾಡ್ತೀರಾ ಅಂತ. ಸೊ ಅಮ್ಮ ಇರ್ತಾರೆ, ಅಪ್ಪ ಇರ್ತಾರೆ, ಸೊ ಅವ್ರು ನೋಡ್ಕೋತಾರೆ. ಆ್ಯಂಡ್ ಎಲ್ಲರೂ ಇರ್ತೀವಲ್ಲ, ಸೊ ಎವ್ರಿಬಡಿ ಟೇಕ್ಸ್ ದರ್ ಓನ್ ರೆಸ್ಪಾನ್ಸಿಬಿಲಿಟಿ. ಧನುಷ್ ಅವ್ರು ಕೇಳ್ತಾ ಇದ್ದಾರೆ, ವಾಟ್ ಮೇಡ್ ಯು ಸ್ಟಾರ್ಟ್ ಕಾಂಟೆಂಟ್ ಕ್ರಿಯೇಷನ್ ಜರ್ನಿ ಅಂತ. ತುಂಬ ವರ್ಷದ ಆಸೆ ಇದು, ಇವಾಗಿಂದ ಅಂತ ಅಲ್ಲ, ತುಂಬ ವರ್ಷದ ಆಸೆ ನನಗೆ. ಆದರೆ ಮಾಡೋಕ್ಕೆ ಕರೆಕ್ಟಾಗಿರುವಂಥ ಟೈಮ್ ಸಿಗ್ತಾ ಇರಲಿಲ್ಲ. ಆ್ಯಂಡ್ ಐ ಡೋಂಟ್ ನೋ, ಐ ಥಿಂಕ್ ಸಮ್ಹೌ ನನಗೆ ವೀಡಿಯೋಸ್ ಮಾಡೋದು ಅಥವಾ ಕ್ಯಾಮ್ರಾಸ್ ಫೇಸ್ ಮಾಡೋದು, ಆ್ಯಂಡ್ ದಿಸ್ ಇಸ್ ಬೀನ್ ಮೈ ಪ್ಯಾಷನ್. ಆ್ಯಂಡ್ ತುಂಬ ಹಿಂದೆ ಕೂಡ ಇದನ್ನ ಮಾಡಬೇಕು ಅಂತ ಅನ್ಕೋತಿದ್ದೆ. ಆದರೆ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ, ಅಷ್ಟು ಟೈಮ್ ಇರಲಿಲ್ಲ, ಎಫರ್ಟ್ಸ್ ಹಾಕೋಕ್ಕೂ ನಾನು ರೆಡಿ ಇರಲಿಲ್ಲ. ಬಟ್ ಐ ಡೆಫಿನೆಟ್ಲಿ ಮೇಡ್ ಅಪ್ ಮೈ ಮೈಂಡ್, ಈ ವರ್ಷ ಮಾಡಲೇಬೇಕು ಅಂತ. ಆ್ಯಂಡ್ ಹಿಯರ್ ಐ ಆಮ್. ಸೊ ಲಾಂಗ್ ಯು ವುಡ್ ಲೈಕ್ ಟು ಬಿ ಆಸ್ ಅ ವರ್ಕಿಂಗ್ ವುಮೆನ್? ಇಂಡಿಪೆಂಡೆಂಟ್ ಆಗಿರೋದು ನನಗೆ ತುಂಬ ಇಂಪಾರ್ಟೆಂಟ್. ಐ ಥಿಂಕ್ ನಾನು ಆಲ್ಮೋಸ್ಟ್ ಈಗ 12-13 ಇಯರ್ಸಿಂದ ಕೆಲಸ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಎಜುಕೇಷನ್ ಕಂಪ್ಲೀಟ್ ಆದಾಗಿಂದ ಕೂಡ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಇದು ಖುಷಿ ಕೊಡುತ್ತೆ. ಸೊ ಎಷ್ಟು ದಿನ ನನ್ನ ಕೆಲಸ ಮಾಡೋಕ್ಕಾಗುತ್ತೋ ಅಷ್ಟು ದಿನ ನಾನು ಖಂಡಿತವಾಗ್ಲೂ ಕೆಲಸ ಮಾಡ್ತೀನಿ. ಆ್ಯಂಡ್ ಐ ಹೋಪ್ ಐ ವಿಲ್ ಪ್ರಾಬಬ್ಲಿ ಬಿ somebody who's successful, financially independent woman in the future also. ಸೊ ಕರಿಯರ್ನ ಕ್ವಿಟ್ ಮಾಡುವಂಥ ಯಾವುದೇ ಥರದ ಪ್ಲಾನ್ಸ್ ಇಲ್ಲ. ನನಗೆ ಕೆಲಸ ಮಾಡೋದು ಅಂದರೆ ತುಂಬ ಇಷ್ಟ. ಆಲ್ಮೋಸ್ಟ್ ಈಗ ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ ಮಾಡಿದ್ದೀನಿ. ಆದರೆ ತುಂಬ ಕಾಮನ್ ಆಗಿ ನನಗೆ 2 ಕ್ವೆಶನ್ಸ್ನ ಕೇಳ್ತಾ ಇದ್ರಿ. ಒಂದು ಯೂಟ್ಯೂಬ್ ಸ್ಯಾಲ್ರಿ, ನನ್ನ ಆಫೀಸ್ ಸ್ಯಾಲ್ರಿ, ಇದ್ರ ಜೊತೆಗೆ ಇಷ್ಟು ದಿನ ಬ್ರೇಕ್ನ ತೊಗೊಂಡಿದ್ದೆ. ಹಾಗಾಗಿ ತುಂಬ ಜನ ಕನ್ಸಿರೋದು ದಟ್ ಐ ಆಮ್ ಪ್ರೆಗ್ನೆಂಟ್ ಅಂತ. ಸೊ ತುಂಬ ಜನ ಕೇಳ್ತಾ ಇದ್ದೀರಾ. ತುಂಬ ಜನ ಕೇಳಿದ್ದೀರಾ, ಸೆಕೆಂಡ್ ಬೇಬಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಥವಾ ಸೆಕೆಂಡ್ ಬೇಬಿ ಪ್ಲಾನ್ಸ್ ಏನಿದೆ ನಿಮ್ಮದು, ನೀವೀಗ ಪ್ರೆಗ್ನೆಂಟ್ ಆಗಿದ್ದೀರಾ, ಇದರಿಂದನೇ ಬ್ರೇಕ್ ತೊಗೊಂಡಿದ್ದೀರಾ ಅಂತ ಕೂಡ ತುಂಬ ಕ್ವೆಶನ್ಸ್ ಬಂದಿದೆ. ಸೊ ಈ 2 ಕ್ವೆಶನ್ಸ್ಗೂ ಕೂಡ ಆನ್ಸರ್ ಮಾಡ್ತೀನಿ. ಮೊದಲನೇದಾಗಿ ಆಮ್ ಐ ಪ್ರೆಗ್ನೆಂಟ್? ಐ ಥಿಂಕ್ ಎಷ್ಟು ಕ್ವೆಶನ್ಸ್ ಇದ್ರ ಮೇಲೆ ಬಂದಿದೆ ಅಂದರೆ ನಂಗೆ ತುಂಬ ಸರ್ಪ್ರೈಸಿಂಗ್ ಅನ್ನಿಸ್ತು. ಯಾಕೆಂದರೆ ಮೇ ಬಿ ಬಿಕಾಸ್ ನಾನು ಸ್ವಲ್ಪ ವೆಯ್ಟ್ ಗೇನ್ ಕೂಡ ಆಗಿದ್ದೀನಿ, ಅದ್ರ ಜೊತೆಗೆ ವೀಡಿಯೋಸ್ನ ಕೂಡ ಪೋಸ್ಟ್ ಮಾಡ್ತಿರಲಿಲ್ಲ. ಸೊ ಎರಡನ್ನೂ ಇಂಟರ್ಲಿಂಕ್ ಮಾಡಿದ್ರೆ ದ ರೀಸನ್ ಕುಡ್ ಬಿ ಓಕೆ, ಮೇ ಬಿ ಅವ್ರು ಪ್ರೆಗ್ನೆಂಟ್ ಇದ್ದಾರೆ ಅಂತ ನಿಮ್ಗೆ ಅನಿಸಿದ್ರಲ್ಲಿ ಐ ಡೋಂಟ್ ಥಿಂಕ್ ಸೊ ದೇರ್ ಇಸ್ ಎನಿ ಮಿಸ್ಟೇಕ್. ಬಟ್ ನಾನು ಪ್ರೆಗ್ನೆಂಟ್ ಅಲ್ಲ ಗೈಸ್, ಸದ್ಯಕ್ಕೆ ಖಂಡಿತವಾಗ್ಲೂ ನಾನು ಪ್ರೆಗ್ನೆಂಟ್ ಅಲ್ಲ. ಆ್ಯಂಡ್ ನನಗೆ ಯಾವುದೇ ಥರದ ಸದ್ಯದ ಪ್ಲಾನ್ಸ್ ಇಲ್ಲ ಸೆಕೆಂಡ್ ಬೇಬಿ ಮಾಡ್ಕೊಡೋದಕ್ಕೆ. ಆ್ಯಂಡ್ ಐ ಆಮ್ ನಾಟ್ ರೆಡಿ ಫಾರ್ ಇಟ್. ಐ ಥಿಂಕ್ ಇಟ್ಸ್ ಅ ಮ್ಯೂಚುವಲ್ ಡಿಸಿಷನ್. ನಮಗೆ ಖುಷಿಯಾಗಿದೆ, ಒಂದೇ ಮಗುವಿಂದ ವಿ ಆರ್ ರಿಯಲಿ ಹ್ಯಾಪಿ ವಿತ್ ಇಟ್. ಆ್ಯಂಡ್ ಸದ್ಯಕ್ಕೆ ನನಗೆ ನನ್ನ ಕರಿಯರ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಇಷ್ಟ ಇದೆ. ಆ್ಯಂಡ್ ಮಗುನ ನೋಡ್ಕೊಡೋದು ಇಸ್ ನಾಟ್ ಈಸಿ. ಆ್ಯಂಡ್ ನನಗೆ ಇರುವಂಥ ಲೈಫ್ ಸ್ಟೈಲ್ ಅಥವಾ ನನಗಿರುವಂಥ ಸ್ಕೆಡ್ಯೂಲಲ್ಲಿ ಇನ್ನೊಂದು ಮಗುನ ನೋಡ್ಕೊಡೋಕ್ಕೆ ಖಂಡಿತವಾಗ್ಲೂ ನನ್ನ ಕೈಲಾಗಲ್ಲ. ಆಸೆ ಇದೆ ಇನ್ನೊಂದು ಮಗು ಬೇಕು ಅಂತ. ಬಟ್ 2 ಮಕ್ಕಳನ್ನ ಬೆಳಗ್ಗೆ ಎದ್ದು ಎಬ್ಬಿಸಿ ಸ್ಕೂಲಿಗೆ ರೆಡಿ ಮಾಡಿ ಕಲಿಸೋದಿದೆಯಲ್ಲ, ಚಾಲೆಂಜಿಂಗ್. ಆ್ಯಂಡ್ ದ ಎಂಟೈರ್ ಜರ್ನಿ ಆಫ್ ಪ್ರೆಗ್ನೆನ್ಸಿ, ಅದಾದಮೇಲೆ ಪೋಸ್ಟ್ ಪ್ರೆಗ್ನೆನ್ಸಿ ತುಂಬ ಸ್ಯಾಕ್ರಿಫೈಸಸ್ನ ಮಾಡಬೇಕಾಗುತ್ತೆ. ಆ್ಯಂಡ್ ಐ ಡೋಂಟ್ ನೋ, ನಾನು ಫಿಸಿಕಲಿ ನಾನು ಅದಕ್ಕೆ ರೆಡಿ ಇದ್ದೀನಿ ಅಂತ ಕೂಡ ನನಗೆ ಅನ್ನಿಸ್ತಾ ಇಲ್ಲ. ಏಕೆಂದರೆ ಐ ಹ್ಯಾವ್ ಮೈ ಓನ್ ಹೆಲ್ತ್ ಇಶ್ಯೂಸ್ ಆಲ್ಸೋ. ಸೊ ಸದ್ಯಕ್ಕೆ ನನಗೆ ಯಾವುದೇ ಥರ ಈ ಎಲ್ಲ ರೀಸನ್ಸಿಂದ ಐ ಥಿಂಕ್ ಐ ಆಮ್ ನಾಟ್ ರೆಡಿ ಫಾರ್ ಅ ಸೆಕೆಂಡ್ ಬೇಬಿ. ಆ್ಯಂಡ್
ಮೈ ಹಸ್ಬೆಂಡ್ ರೆಸ್ಪೆಕ್ಟ್ಸ್ ಮೈ ಡಿಸಿಷನ್ ಕೂಡ. ಸೊ ಅವರು ಕೂಡ ಯಾವತ್ತು ಫೋರ್ಸ್ ಮಾಡಿಲ್ಲ ದಟ್ ವಿ ಹ್ಯಾವ್ ಟು ಪ್ಲಾನ್ ಅಪ್ ಅ ಸೆಕೆಂಡ್ ಬೇಬಿ ಅಂತ ಎಲ್ಲ. ಆ್ಯಂಡ್ ನೋಡೋಣ, ಮುಂದಕ್ಕೆ ಯಾವಾಗಲಾದ್ರು ಬೇಕು ಅಂತ ಅನಿಸಿದ್ರೆ ವಿ ವಿಲ್ ಡೆಫಿನೆಟ್ಲಿ ಹ್ಯಾವ್ ಒನ್. ಬಟ್ ಸದ್ಯಕ್ಕೆ ಈಗ ಈ ಕ್ವೆಶನ್ ನನಗೆ ಕೇಳಿದ್ರೆ ಐ ಆಮ್ ನಾಟ್ ಪ್ರೆಗ್ನೆಂಟ್. ಹಾಗೆ ನನಗೆ ಸದ್ಯಕ್ಕೆ 2ನೇ ಮಗು ಪ್ಲಾನ್ ಮಾಡುವಂಥ ಯಾವುದೇ ಥರದ ಆಸೆ ಕೂಡ ಇಲ್ಲ. ತುಂಬ ಜನ ಅಂದರೆ ನನಗೆ ತುಂಬ ಸಲ ಕೇಳ್ತಾ ಇರ್ತಾರೆ, ಅಂದರೆ ನಿಮಗೆ ಹೆಣ್ಮಗು ಇರೋದು, ಸೊ ಓಕೆ ನಾವು ಒಂದೇ ಮಗು ಮಾಡ್ಕೊಂಡಿದ್ದೀರಲ್ಲ ಅಂತ. ಆ್ಯಂಡ್ ಐ ಥಿಂಕ್ ಇಟ್ ಮೇಕ್ಸ್ ನೋ ಡಿಫ್ರೆನ್ಸ್. ಆ್ಯಂಡ್ ಹೆಣ್ಣಾಗಿರಲಿ ಗಂಡಾಗಿರಲಿ ಐ ಥಿಂಕ್ ನನಗೆ ಅದು ಯಾವುದೇ ಥರದ ಡಿಫ್ರೆನ್ಸ್ ಮಾಡಲ್ಲ, ಅಥವಾ ನನ್ನ ಹಸ್ಬೆಂಡ್ಗೂ ಕೂಡ ಅದು ಯಾವುದೇ ಥರದ ಡಿಫ್ರೆನ್ಸ್ ಮಾಡಲ್ಲ. ಸೊ ಐ ಥಿಂಕ್ ನಮ್ಗಳ ಮೈಂಡ್ಸೆಟ್ನ ಕೂಡ ನಾವು ಚೇಂಜ್ ಮಾಡ್ಕೋಬೇಕು. ಆ್ಯಂಡ್ ದಟ್ಸ್ ಇಟ್. ತುಂಬ ಕಾಮನಾಗಿ ಕೇಳಿರೋದು ಅಂದರೆ ಯೂಟ್ಯೂಬಿಂದ ನಿಮಗೆ ಎಷ್ಟು ದುಡ್ಡು ಬರುತ್ತೆ, ಹಾಗೆ ಇನ್ಸ್ಟಾಗ್ರಾಮಿಂದ ಎಷ್ಟು ದುಡಿತೀರಾ, ನಿಮ್ಮ ಆಫೀಸ್ ಜಾಬ್ ಅಥವಾ 9 to 5 ಜಾಬಿಂದ ಎಷ್ಟು ದುಡಿತಾ ಇದ್ದೀರಾ ಅಂತ. ಐ ಡೋಂಟ್ ನೋ ಹೌ ಟು ಆನ್ಸರ್, ಆಯಿತಾ. ಅಂದರೆ ಯೂಟ್ಯೂಬಲ್ಲಿ ಆನೆಸ್ಟಾಗಿ ಹೇಳಬೇಕು ಅಂದರೆ ನಾನು ಜಾಸ್ತಿ ವೀಡಿಯೋಸ್ನೇನು ಪೋಸ್ಟ್ ಮಾಡಲ್ಲ. ಅಂದರೆ ನೀವು ಎಷ್ಟು ವೀಡಿಯೋಸ್ನ ಪೋಸ್ಟ್ ಮಾಡ್ತೀರಾ, ನಿಮ್ಮ ವೀಡಿಯೋಸ್ ಎಷ್ಟು ರನ್ ಆಗುತ್ತೆ, ಅದ್ರ ಬೇಸಿಸ್ ಮೇಲೆ ನಿಮಗೆ ಯೂಟ್ಯೂಬಿಂದ ಸ್ಯಾಲ್ರೀಸ್ ಬರುತ್ತೆ. ಆ್ಯಂಡ್ ಪ್ರತಿ ತಿಂಗಳು 21ನೇ ತಾರೀಕು ಅಥವಾ 22ನೇ ತಾರೀಕು, ಐ ಥಿಂಕ್ 21 to 23 ಒಳಗಡೆ ನಿಮಗೆ ಯೂಟ್ಯೂಬ್ ಸ್ಯಾಲ್ರೀಸ್ನ ಅವರು ಕ್ರೆಡಿಟ್ ಮಾಡಿರ್ತಾರೆ. ಬಟ್ ನನಗೆ ಅಷ್ಟೊಂದು ಸ್ಯಾಲ್ರಿ ಬರ್ತಲ್ಲ. ಐ ಥಿಂಕ್ ಆನೆಸ್ಟಾಗಿ ಹೇಳಬೇಕು ಅಂದರೆ ನನ್ನ ಜಾಬ್ ಏನಿದೆ ಅಲ್ಲ, 9 to 5 ಜಾಬ್, ಅದಕ್ಕೆ ಕಂಪೇರ್ ಮಾಡಿದಾಗ ಯೂಟ್ಯೂಬಿಂದ ಬರುವಂತಹ ದುಡ್ಡು ಇಸ್ ಆಲ್ಮೋಸ್ಟ್ ನಾಟ್ ಇವನ್ 1/3 ಆಫ್ ಇಟ್ ಅಂತ ಹೇಳ್ಬೋದು. ಅಷ್ಟು ಕಮ್ಮಿ ಬರುತ್ತೆ. ಅಂದರೆ ಅದರ ಅರ್ಥ ಯೂಟ್ಯೂಬಲ್ಲಿ ದುಡ್ಡು ಇಲ್ಲ ಅಂತಲ್ಲ. ದಟ್ ಈಸ್ ಬಿಕಾಸ್ ನಾನು ಯೂಟ್ಯೂಬಲ್ಲಿ ಜಾಸ್ತಿ ವೀಡಿಯೋಸ್ನ ಇನ್ನೂ ಪೋಸ್ಟ್ ಮಾಡ್ತಾ ಇಲ್ಲ. ಸೊ ನಾನು ರೆಗ್ಯುಲರಾಗಿ ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸ್ನ ಜಾಸ್ತಿ ಪೋಸ್ಟ್ ಮಾಡೋಕ್ಕೆ ಶುರು ಮಾಡಿದ್ರೆ ಖಂಡಿತವಾಗ್ಲೂ ನನ್ನ ರೆವೆನ್ಯೂ ಕೂಡ ಯೂಟ್ಯೂಬಲ್ಲಿ ಜಾಸ್ತಿ ಆಗುತ್ತೆ. ಬಟ್ ಆಫೀಸ್ ಕೆಲಸ ಎಲ್ಲ ಇರೋದ್ರಿಂದ ನನ್ನ ಕೆಲಷ್ಟು ವೀಡಿಯೋಸ್ನ ಪೋಸ್ಟ್ ಮಾಡೋಕ್ಕಾಗ್ತಿಲ್ಲ. ಬಟ್ ಕೊಲ್ಯಾಬ್ರೇಷನ್ಸ್ನ ಮಾಡ್ತೀನಿ ಆ್ಯಂಡ್ ತುಂಬ ಬ್ರ್ಯಾಂಡ್ಸ್ಗಳಿಗೆ ವರ್ಕ್ ಮಾಡ್ತೀನಿ. ಸೊ ಅದ್ರ ಮೂಲಕ ನನಗೆ ಬೇರೆ ಬೇರೆ ಪೇಮೆಂಟ್ಸ್ ಕೂಡ ಬರುತ್ತೆ. ಆ್ಯಂಡ್ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಎರಡನ್ನೂ ಸೇರಿಸಿದ್ರೆ ನನ್ನ 9 to 5 ಜಾಬ್ಗಿಂತಲೂ ಜಾಸ್ತಿ ಅರ್ನಿಂಗ್ಸ್ನ ನಾನು ಖಂಡಿತವಾಗ್ಲೂ ಈ ಪ್ಲ್ಯಾಟ್ಫಾರ್ಮಲ್ಲಿ ಮಾಡ್ತಾ ಇದ್ದೀನಿ. ಇಲ್ಲ ಅಂತ ನಾನು ಖಂಡಿತವಾಗ್ಲೂ ಹೇಳಲ್ಲ. ಬಟ್ ಇದು ತುಂಬ ಟೈಮ್ ತೊಗೊಂಡಿದೆ ಆ್ಯಂಡ್ ತುಂಬ ಎಫರ್ಟ್, ತುಂಬ ಟೈಮ್ ಹಾಕಿದ್ದೀನಿ. ಆ್ಯಂಡ್ ತುಂಬ ತಿಂಗಳು ನಾನು ಯಾವ ಪೇಮೆಂಟ್ಸ್ ಇಲ್ಲದೆ ಅಥವಾ ಯಾವ ಕೊಲ್ಯಾಬ್ರೇಷನ್ಸ್ ಇಲ್ಲದೆ ಕೂಡ ಕೆಲಸ ಮಾಡಿದ್ದೀನಿ. ಐ ಥಿಂಕ್ ಎಲ್ಲ ಕಾಂಟೆಂಟ್ ಕ್ರಿಯೇಟರ್ಸ್ ಕೂಡ ಹಾಗೆ ಜರ್ನಿ ಶುರು ಮಾಡಿದಾಗ ನಮಗೆ ಯಾವುದೇ ಥರದ ಪೇಮೆಂಟ್ಸ್ ಇರಲ್ಲ. ಬಟ್ ಹೋಗ್ತಾ ಹೋಗ್ತಾ ಡೆಫಿನೆಟಾಗಿ ಅದು ನಮಗೆ ಬರ್ತಾ ಹೋಗುತ್ತೆ. ಬಟ್ ಅದ್ರ ಹಿಂದೆ ಕೂಡ ತುಂಬ ಅಂದರೆ ತುಂಬ ಹಾರ್ಡ್ ವರ್ಕ್ಸ್ ಕೂಡ ಇರುತ್ತೆ. ಆ್ಯಂಡ್ ತುಂಬ ಜನ ಕೇಳ್ತಾ ಇರ್ತೀರ, ತುಂಬ ಪ್ರಮೋಷನ್ ವೀಡಿಯೋಸ್ನ ಮಾಡ್ತಾ ಇರ್ತೀರ ಅಂತ. ಕೆಲವು ಬ್ರ್ಯಾಂಡ್ಸ್ಗೆ ನಾನು ಇದಕ್ಕೆ ಮುಂಚೆನೇ ಸೈನ್ ಅಪ್ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಸೊ ಆ ಬ್ರ್ಯಾಂಡ್ಸ್ದು ಮಂತ್ಲಿ ವೀಡಿಯೋಸ್ ಎಲ್ಲ ಕೂಡ ಇದ್ದೇ ಇರುತ್ತೆ. ಸೊ ಇದೇ ರೀಸನಿಂದ ನಾನು ಆ ವೀಡಿಯೋಸ್ನ ಮಾಡಲೇಬೇಕಾಗತ್ತೆ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ನನಗೆ ಕೂಡ ಗೊತ್ತಿರಲಿಲ್ಲ ಇದು ಪೂರ್ತಿ ಯಾವ ಥರ ರನ್ ಆಗುತ್ತೆ ಅಂತ. ಆ್ಯಂಡ್ ಹೋಗ್ತಾ ಹೋಗ್ತಾ ಒಂದು ಐಡಿಯಾ ಬರುತ್ತೆ. ಬಟ್ ಸದ್ಯಕ್ಕೆ ನಾನು ಒಪ್ಕೊಂಡಿರುವಂಥ ಎಲ್ಲ ಕೆಲಸಗಳನ್ನು ಖಂಡಿತವಾಗ್ಲೂ ನಾನು ಮಾಡಿಕೊಡ್ಲೇಬೇಕು. ಆ್ಯಂಡ್ ಕೆಲವು ಬ್ರ್ಯಾಂಡ್ಸ್ಗೆ ನಾನು ತುಂಬ ಖುಷಿಪಟ್ಟು ಕೂಡ ಕೆಲಸ ಮಾಡ್ತೀನಿ. ಲೈಕ್ ಇಂಡಸ್ ವ್ಯಾಲಿ ನಾನು ಇಂಡಸ್ ವ್ಯಾಲಿದು ತುಂಬ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡ್ತೀನಿ, ಅವ್ರ ಜೊತೆ ಕೂಡ ವರ್ಕ್ ಮಾಡ್ತೀನಿ. ಬಟ್ ಇಟ್ಸ್ ನೆವರ್ ಬೀನ್ ಅ ಪೇಡ್ ಕೊಲ್ಯಾಬ್. ಸೊ ನಾನು ಯಾವತ್ತೂ ಅವ್ರ ಹತ್ರ ದುಡ್ಡು ಕೂಡ ತೊಗೊಂಡಿಲ್ಲ. ಬಟ್ ನಂಗೆ ನಿಜವಾಗ್ಲೂ ಜೆನ್ಯೂನ್ ಆಗಿ ಅವ್ರ ಪ್ರಾಡಕ್ಟ್ಸ್ ಕ್ವಾಲಿಟೀಸ್ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಐ ಥಿಂಕ್ ಆ ಪ್ರಾಡಕ್ಟ್ಸ್ನ ತರಿಸಿ ಮೈ ಮಾಮ್ ಇಸ್ ಆಲ್ಸೋ ಫ್ಯಾನ್ ಆಫ್ ಇಂಡಸ್ ವ್ಯಾಲಿ ಟುಡೇ ಅಂತ ಹೇಳ್ಬೋದು. ಸೊ ನಾನು ಕೆಲಸ ಮಾಡಿದಂಥ ಮೋಸ್ಟ್ ಆಫ್ ದ ಬ್ರ್ಯಾಂಡ್ಸ್ಗಳಲ್ಲಿ ನನಗೆ ಆಲ್ಮೋಸ್ಟ್ ನನಗೆ 95% ಆಫ್ ಎಲ್ಲ ಬ್ರ್ಯಾಂಡ್ಸ್ಗಳು ಪರ್ಸ್ನಲಿ ತುಂಬ ಇಷ್ಟ ಆಗಿರುವಂಥ ಬ್ರ್ಯಾಂಡ್ಸ್ಗಳೇ. ಫಾರ್ ಎಕ್ಸಾಂಪಲ್ ಈಗ ರಮ್ಮಿ ಆ್ಯಪ್ಗೆ ಪ್ರಮೋಷನ್ಸ್ನ ಕೇಳ್ತಾರೆ. ಆ್ಯಂಡ್ ನಾನು ಇದುವರೆಗೂ ಗೇಮಿಂಗ್ ಆ್ಯಪ್ಸ್ಗಳಿಗೆ ಯಾವ ಪ್ರಮೋಷನ್ನು ನಾನು ಒಪ್ಕೊಂಡೇ ಇಲ್ಲ. ಆ್ಯಂಡ್ ದೇ ಪೇ ಯು ರಿಯಲಿ ವೆಲ್. ತುಂಬ ಚೆನ್ನಾಗಿ ಪೇ ಮಾಡ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿರುವಂಥ ದುಡ್ಡು ಕೂಡ ಕೊಡ್ತಾರೆ. ಬಟ್ ದಟ್ ಈಸ್ ಅಗೇನ್ಸ್ಟ್ ಮೈ ಎಥಿಕ್ಸ್. ಹಾಗಾಗಿ ನಾನು ಇದುವರೆಗೂ ಆ ಥರದ ಪ್ರಮೋಷನ್ ವೀಡಿಯೋಸ್ನ ಕೂಡ ಮಾಡಿಲ್ಲ. ಕಿಚನ್ ರಿಲೇಟೆಡ್ ಬ್ರ್ಯಾಂಡ್ಸ್ ಆಗಿರ್ಬೋದು ಅಥವಾ ಮೇಕಪ್ ರಿಲೇಟೆಡ್ ಬ್ರ್ಯಾಂಡ್ಸ್ ಆಗಿರ್ಬೋದು. ಸೊ ಈ ಥರದ ಬ್ರ್ಯಾಂಡ್ಸ್ನ ನಾನು ಚೂಸ್ ಮಾಡಿ ನಾನು ಕೂಡ ಆ ಪ್ರಾಡಕ್ಟ್ಸ್ನ ಟ್ರೈ ಮಾಡಿ ಟೆಸ್ಟ್ ಮಾಡಿ ನಿಮಗೆಲ್ಲ ರಿವ್ಯೂಸ್ ಅಥವಾ ಫೀಡ್ಬ್ಯಾಕ್ಸ್ನ ಕೊಟ್ಟಿರ್ತೀನಿ. ಬಟ್ ಬರುವಂಥ ಎಲ್ಲ ಪ್ರಮೋಷನ್ಸ್ನ ಖಂಡಿತವಾಗ್ಲೂ ನಾನು ದುಡ್ಡಿಗೋಸ್ಕರ ಎಕ್ಸೆಪ್ಟ್ ಮಾಡಿಲ್ಲ, ಪ್ರಾಬ್ಲಿ ಮುಂದಕ್ಕೂ ಕೂಡ ಮಾಡಲ್ಲ. ಆ್ಯಂಡ್ ತುಂಬ ಗೇಮಿಂಗ್ ಆ್ಯಪ್ಸ್ಗಳು ಬರುತ್ತೆ ಆಯಿತಾ. ಆ್ಯಂಡ್ ಅವ್ರು ಕೊಡೋ ದುಡ್ಡು ಕೂಡ ತುಂಬಾ ಚೆನ್ನಾಗಿರುತ್ತೆ. ಬಟ್ ಐ ಫೀಲ್ ನಿಮ್ಗಳಿಂದ ಬೆಳೆದಿದ್ದೀನಿ. ಸೊ ನಿಮ್ಗಳಿಗೆ ನಾನು ಏನಾದರೂ ಪ್ರಮೋಟ್ ಮಾಡಿದ್ರೆ ದಟ್ ಹ್ಯಾಸ್ ಟು ಬಿ ಸಮಥಿಂಗ್ ನೈಸ್. ಅದರಿಂದ ಬೇರೆಯವ್ರು ಹಾಳಾಗುವಂಥದ್ದನ್ನ ನಾನು ಪ್ರಮೋಟ್ ಮಾಡೋದಕ್ಕೆ ಖಂಡಿತವಾಗ್ಲೂ ಇಷ್ಟಪಡಲ್ಲ. ಬಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಕ್ವೆಶನ್ಸ್ಗೆ ಆನ್ಸರ್ ಮಾಡೋದಾದರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಅರ್ನಿಂಗ್ಸ್ನ ನಾನು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಎರಡರಿಂದ ಕೂಡ ನೋಡ್ತಾ ಇದ್ದೀನಿ. ಆ್ಯಂಡ್ 2 ಪೇಜ್ಗಳಲ್ಲೂ ವೀಡಿಯೋಸ್ ತುಂಬ ಚೆನ್ನಾಗಿ ಓಡ್ತಾ ಇದೆ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ ಅಂತ ಹೇಳ್ಬೋದು. ಆ್ಯಂಡ್ ಇದು ಇಷ್ಟೇ ದುಡ್ಡು ಬರುತ್ತೆ ಪ್ರತಿ ತಿಂಗಳು ಅಂತ ಕೂಡ ನಾವು ಹೇಳೋಕ್ಕಾಗಲ್ಲ.
ತುಂಬ ಕ್ರೈಟೀರಿಯಾಸ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವು ಸಲ ನಮಗೆ ಜಾಸ್ತಿ ವೀಡಿಯೋಸ್ ಅಂದರೆ ಜಾಸ್ತಿ ಪ್ರಮೋಷನ್ ವೀಡಿಯೋಸ್ ಇರುತ್ತೆ ಕೆಲವು ತಿಂಗಳಲ್ಲಿ ಜಾಸ್ತಿ ಪ್ರಮೋಷನ್ ವೀಡಿಯೋಸ್ ಇರೋದು ಇಲ್ಲ. ಸೊ ತುಂಬ ಫ್ಯಾಕ್ಟರ್ಸ್ಗಳ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಇಂತಿಂತೆ ಡೇಸ್ ನಮಗೆ ಪೇಮೆಂಟ್ ಬರುತ್ತೆ ಅಂತಲೂ ಇಲ್ಲ. ಈಗ ಕೆಲವು ಬ್ರ್ಯಾಂಡ್ಸ್ಗಳು ಆಲ್ಮೋಸ್ಟ್ 30 ಡೇಸ್ ಅಥವಾ 60 ಡೇಸ್ ಆದಮೇಲೆ ಪೇಮೆಂಟ್ಸ್ನ ಮಾಡ್ತಾರೆ, ಕೆಲವು 90 ಡೇಸ್ ಆದಮೇಲೆ ಮಾಡ್ತಾರೆ, ಕೆಲವರು ಇಮಿಡಿಯೇಟಾಗಿ ಕೂಡ ಮಾಡ್ತಾರೆ. ಸೊ ನಮ್ಮ 9 to 5 ಜಾಬ್ಗಳಲ್ಲಿ ಏನಾಗುತ್ತೆ, ನಮಗೆ ಮಂತ್ ಎಂಡ್ ಆದರೆ ಸ್ಯಾಲ್ರಿ ಆನ್ ಟೈಮ್ ಬರುತ್ತೆ. ಸೊ ಆ ಥರ ಪೇಮೆಂಟ್ಸ್ನ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಬಟ್ ಇಟ್ಸ್ ಸ್ಟಿಲ್ ಓಕೆ. ಅಂದರೆ ಖಂಡಿತವಾಗ್ಲೂ ಇದನ್ನ ಒಂದು ಫುಲ್ ಟೈಮ್ ಜಾಬ್ ಆಗಿ ಕೂಡ ಮಾಡ್ಬೋದು. ಆದರೆ ಸದ್ಯಕ್ಕೆ ನಂಗೆ ಆ ಥರ ಪ್ಲ್ಯಾನ್ಸ್ ಇಲ್ಲ. ಬಟ್ ನೋಡೋಣ, ಹೋಗ್ತಾ ಹೋಗ್ತಾ ಇಫ್ ಇನ್ ಕೇಸ್ ಇದು ಇನ್ನೂ ಚೆನ್ನಾಗಿ ಗ್ರೋ ಆದರೆ. ಆ್ಯಂಡ್ ಸದ್ಯಕ್ಕೆ ನನಗೂ ಅದು ಚಾಲೆಂಜಿಂಗ್ ಆಗ್ತದೆ, ಏಕೆಂದರೆ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಕಷ್ಟ. ನನಗೆ ವೀಡಿಯೋಸ್ ಮಾಡೋಕ್ಕೆ ಟೈಮ್ ಕೂಡ ಆಗ್ತಾ ಇರಲ್ಲ. ಆ್ಯಂಡ್ ಆಫೀಸಲ್ಲೂ ಕೂಡ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಸೊ ನಾನು ಕೂಡ ಯೋಚನೆ ಮಾಡ್ತಾ ಇದ್ದೀನಿ, ಆಫೀಸಲ್ಲಿ ಕೆಲಸ ಕಂಟಿನ್ಯೂ ಮಾಡಬೇಕಾ ಅಥವಾ ಇದನ್ನು ಮಾಡಬೇಕಾ, ಎರಡರಲ್ಲಿ ಯಾವುದನ್ನು ಚೂಸ್ ಮಾಡ್ಕೋಬೇಕು ಅನ್ನೋ ಬಿಗ್ ಕನ್ಫ್ಯೂಷನ್ ಸದ್ಯಕ್ಕೆ ನನಗೆ ಕೂಡ ಇದೆ. ಎರಡೂ ನನಗೆ ತುಂಬ ಇಷ್ಟಪಡುವಂಥ ಕೆಲಸಗಳು, ಎರಡೂ ನನಗೆ ತುಂಬ ಇಂಟ್ರೆಸ್ಟ್ ಇದೆ. ಬಟ್ ಟೈಮ್ ಎಫರ್ಟ್ ನನ್ನ ಹೆಲ್ತ್ನೆಲ್ಲ ನೋಡ್ತಾ ಇದ್ರೆ ಐ ಥಿಂಕ್ ಎರಡನ್ನೂ ಮಾಡೋದು ನನಗೆ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ. ಸೊ ಲೆಟ್ಸ್ ಸಿ ಎಷ್ಟು ದಿವಸ ಆಗುತ್ತೆ ಅಷ್ಟು ದಿವಸ ಮಾಡೋದು. ಅದಾದಮೇಲೆ ಐ ಡೆಫಿನೆಟ್ಲಿ ಹ್ಯಾವ್ ಟು ಟೇಕ್ ಅ ಕಾಲ್. ಬಟ್ ನೀವುಗಳು ಹೇಳಿ, ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ನ ಕಂಟಿನ್ಯೂ ಮಾಡಬೇಕಾ ಅಥವಾ ನನ್ನ 9 to 5 ಜಾಬಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾ? ನೀವು ನನಗೆ ಸಜೆಷನ್ ಕೊಡೋದಾದರೆ ವಾಟ್ ವುಡ್ ಯು ಸಜೆಸ್ಟ್ ಅಂತ ಕೂಡ ನನಗೆ ತಿಳಿಸಿ. ಆ್ಯಂಡ್ ದಟ್ಸ್ ಇಟ್ ಗೈಸ್. ಐ ಥಿಂಕ್ ಇದು ಬಿಟ್ಟರೆ ತುಂಬ ಜನ ನನ್ನ ಏಜ್ ಬಗ್ಗೆ ಕೇಳ್ತಾ ಇರ್ತೀರ. ಏಜ್ ಐ ಥಿಂಕ್ ಎಷ್ಟು ಕ್ವೆಶನ್ಸ್ ನನ್ನ ಏಜ್ ಬಗ್ಗೆ ಬಂದಿದೆ ಅಂದರೆ, ನಿಮ್ಮ ಏಜ್ ಎಷ್ಟು ಅಂತ ಹೇಳಬೇಕಾ? ಓಕೆ ಗೈಸ್, ಐ ಆಮ್ 30+. ಎಕ್ಸಾಕ್ಟ್ ಏಜ್ ನಾನು ಹೇಳ್ತಾ ಇಲ್ಲ, ಬಟ್ ಖಂಡಿತವಾಗ್ಲೂ ಐ ಆಮ್ 30+ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಆ್ಯಂಡ್ ಆಲ್ಮೋಸ್ಟ್ 23 ಇಯರ್ಸ್ಗೆ ಮದುವೆ ಆಗಿದೆ. ಆ್ಯಂಡ್ 6 ಇಯರ್ಸ್ ಮಗಳು ಕೂಡ ಸದ್ಯಕ್ಕೆ ನನಗಿದ್ದಾಳೆ. ಮದುವೆ ಆಗಿ 9 ವರ್ಷ ಕೂಡ ಆಗಿದೆ. ಸೊ ನೀವುಗಳು ಕ್ಯಾಲ್ಕುಲೇಟ್ ಮಾಡಿ ನನಗೆ ಎಷ್ಟು ವರ್ಷ ಆಗಿರ್ಬೋದು ಅಂತ. ಅದು ಬಿಟ್ಟರೆ ಬೇರೆ ಏನು ಕ್ವೆಶನ್ಸ್, ಐ ಥಿಂಕ್ ಮಿಕ್ಕಿದೆಲ್ಲ ನಾನು ಆನ್ಸರ್ ಮಾಡಿದ್ದೀನಿ ಅನಿಸುತ್ತೆ. ಸೊ ಐ ಥಿಂಕ್ ಈ ವಿಡಿಯೋ ಸಿಕ್ಕಾಪಟ್ಟೆ ದೊಡ್ಡದಾಗೋಗಿದೆ ಈಗಾಗಲೇ. ಸೊ ಇದನ್ನ ಇನ್ನೂ ಜಾಸ್ತಿ ಪ್ರೊಲಾಂಗ್ ಮಾಡೋದು ಬೇಡ. ಬಟ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇನ್ನು ಮುಂದೆ ಎಲ್ಲ ವೀಡಿಯೋಸ್ನ ರೆಗ್ಯುಲರ್ ಆಗಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಮರಿದೇ ಚೆಕ್ ಮಾಡಿ. ಆ್ಯಂಡ್ ಮಿನಿ ವ್ಲಾಗ್ಸ್ನ ಕೂಡ ಪೋಸ್ಟ್ ಮಾಡ್ತೀನಿ. ಪ್ರತಿದಿನ ಶಾರ್ಪ್ 3 o'clockಗೆ ನಾನು ಮಿನಿ ವ್ಲಾಗ್ಸ್ನ ಪೋಸ್ಟ್ ಮಾಡ್ತೀನಿ. ಸೊ ಅದನ್ನು ಕೂಡ ನೀವುಗಳೆಲ್ಲ ಮರಿದೇ ನೋಡಿ. ಆ್ಯಂಡ್ ಬೇರೆ ಏನಾದರೂ ಕ್ವೆಶನ್ಸ್ ಅಥವಾ ಬೇರೆ ಎಂತಕ್ಕಾದ್ರೂ ನಾನು ಆನ್ಸರ್ ಮಾಡಿಲ್ಲ ಅಂದರೆ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಪ್ರಾಬ್ಲಿ ಕಾಮೆಂಟ್ಸ್ಗಳಲ್ಲೇ ನಿಮಗೆ ಆನ್ಸರ್ ಮಾಡ್ತೀನಿ, ಇಲ್ಲಾಂದರೆ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಕೂಡ ಆನ್ಸರ್ ಮಾಡ್ತೀನಿ. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ ಗೈಸ್. ಆ್ಯಂಡ್ ಐ ಹೋಪ್ ನಿಮಗೆಲ್ಲ ವಿಡಿಯೋಸ್ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ವಿಡಿಯೋಸ್ ಇಷ್ಟ ಆದಲ್ಲಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ದಿನ ಯಾವ ಥರ ಸಪೋರ್ಟ್ ಮಾಡ್ತಾರೋ ಅದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ನಾನು ನಿಮಗೆ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.